ಇವತ್ತಿನ ದಿನ ಒಂದು ವಿಶೇಷವಾಗಿ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು, ಒಂದು ಪತ್ರಿಕಾಗೋಷ್ಠಿಯನ್ನು. ವಿಶೇಷ ಇಷ್ಟೇ, ಏನೂ ಇಲ್ಲ. ಮಾನ್ಯ JDSನ ಯುವ ಘಟಕದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿರವರು ಏನು ನಾವೆಲ್ಲರೂ ನೋಡಿರೋ ಹಾಗೆ ಅಪ್ಪ ಮಕ್ಕಳು ಪಕ್ಷ ಅಂತಲೇ ಕರಿಬೋದು. JDS ಅನ್ನೋದಕ್ಕಿಂತ ಅಪ್ಪ ಮಕ್ಕಳು ಪಕ್ಷ ಮೊದಲನೇದಾಗಿ. ರಾಷ್ಟ್ರೀಯ ಅಧ್ಯಕ್ಷರು ತಾತ, ರಾಜ್ಯ ಅಧ್ಯಕ್ಷರು ಬಂದು ಅಪ್ಪ, ಯುವ ಘಟಕದ ಅಧ್ಯಕ್ಷ ಅವ್ರ ಮೊಮ್ಮಗ. ಈ ಮಹಿಳಾ ಅಧ್ಯಕ್ಷರಿಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ, ಯಾಕೆಂದ್ರೆ ಅವರು ಅಮ್ಮನಿಗೂ ಮತ್ತೆ ದೊಡ್ಡಮ್ಮನಿಗೂ ಕಾಂಪಿಟೇಷನ್ ಜಾಸ್ತಿ ಇತ್ತು. ಇವರಿಬ್ರು ಕೊಟ್ಟರೆ ಎಲ್ಲ ರೋಡಿಗೆ ಬಂದು ಹೊಡೆದಾಡ್ಬಿಟ್ಟು ನಮ್ಮನೇಲಿ ತೆಗೆದ್ಬಿಡ್ತಾರೆ ಅಂದ್ಬಿಟ್ಟು ಬೇರೆಯವ್ರು ಕೊಟ್ಬಿಟ್ಟವ್ರೆ. ಇಲ್ಲ ಅಂದ್ರೆ ಮಹಿಳಾ ಅಧ್ಯಕ್ಷರು ಕೂಡ ಪಾಪ ಅವ್ರ ಮನೆಯವ್ರಿಗೆ ಮಡಿಕೋತಾ ಇದ್ರು. ಇದು ಅವ್ರ ಸ್ಟೇಟಸ್ ಆಗಿರೋದು. ಈ ಮಟ್ಟಕ್ಕೆ ಸ್ಟೇಟಸ್ ಮಡಿಕೊಂಡು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವ್ರ ಬಗ್ಗೆ ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ನಾನೊಬ್ಬ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ನಾನು ಕನಕಪುರ ಎಲ್ಲೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಬೂತ್ ಮಟ್ಟದ ಒಬ್ಬ ಇದ್ದಂಥವನ್ನ ಇವತ್ತು DK ಶಿವಕುಮಾರ್ ಅವರು ಜಿಲ್ಲಾಧ್ಯಕ್ಷನ, ರಾಮನಗರ ಜಿಲ್ಲಾಧ್ಯಕ್ಷನ ಮಾಡಿ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ನನ್ನ ಸ್ಟೇಟಸ್. ಈ ಸ್ಟೇಟಸ್ಗೆ ತಂದಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಒಬ್ಬ ಕಾರ್ಯಕರ್ತನ ಕೂಡ ಶಕ್ತಿ ಕೊಟ್ಟು ನಮ್ಗೆಲ್ಲ ಈ ಪಟ್ಟಿಗೆ ಮಾತಾಡುವಂತ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು. ಇಡೀ ನನ್ನಂತ ರಾಜ್ಯ ಮೂಲೆ ಮೂಲೆಯಲ್ಲೂ ಲಕ್ಷಾಂತರ ಜನ ಯುವಕರಿಗೆ ಶಕ್ತಿ ಕೊಟ್ಟಿದ್ದಾರೆ. ಇದು ನಮ್ಗಳ ಸ್ಟೇಟಸ್. ನಿನ್ ಸ್ಟೇಟಸ್ ಏನಪ್ಪಾ ನಿಖಿಲ್ ಕುಮಾರಸ್ವಾಮಿ? ನಿಮ್ ತಾತನ ಹೆಸರು ಹೇಳ್ಕೊಂಡು, ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಎಲ್ಲೆಲ್ಲೋ ಟಿಕೆಟ್ ತಗೋತೀಯ, MP ಟಿಕೆಟ್ ತಗೋತೀಯ, MLA ಟಿಕೆಟ್ ತಗೋತೀಯ, ಎಲ್ಲೂ ಗೆಲ್ಲಕ್ಕಾಗಲ್ವಲ್ಲಪ್ಪ. ಎಲ್ಲದಕ್ಕೂ ಬರ್ಬೇಕು, ನಿಮ್ಮ ಅಪ್ಪನೇ ಬಂದು ನಿಂತ್ಕೋಬೇಕು, ಎಲ್ಲ ಬರ್ಬೇಕು, ನಿಮ್ಮ ತಾತನೇ ಕರ್ಕೊ ಬರ್ಬೇಕು. ಲಾಸ್ಟ್ ಕರ್ಕೊ ಬಂದ್ರೆ ಅಲ್ಲೆಲ್ಲೋ ವೀಲ್ ಚೇರಲ್ಲಿ ನಿಲ್ಸ್ಕೊಂಡ್ರಿ. ಏನಪ್ಪ ನಿನ್ ಸ್ಟೇಟಸ್? ಹಾಸನದಲ್ಲಿ ಹೋದ್ರೆ ಪಾಪ ಯಾರ ನಿನ್ ತಮ್ಮ ಗೆದ್ಬಿಟ್ಟ ಅಂದ್ಬಿಟ್ಟು ಅವನ ಮೇಲೆ ಕೋಪಕ್ಕೆ ನೀನು ಅವನ್ನ ಜೈಲ್ಗೆ ಹಾಕ್ಸಕ್ಕೆ ಪೆಂಡ್ರವ್ನ ಬಿಟ್ಟವ್ರು ಯಾರಪ್ಪ? ಕಾಂಗ್ರೆಸ್ ಅವ್ರು ಬಿಟ್ರೇನಪ್ಪ? ಆ BJP ಯಾವನೋ ಬಂದ ಪಾಪ ನಿಮ್ ಕೈ ಕೊಡ್ತೀನಿ ಅಂದ್ಬಿಟ್ಟು ಯಾರ ಕೈಗೆ ಕೊಡ್ಸಿ ಬುಡ್ಸಿ ಪಾಪ ಅವನು ಜೈಲಿಗೆ ಕಳಿಸ್ಬಿಟ್ರೆ ಎಲ್ಲಿ ಅವನು ಮುಂದಕ್ಕೆ ಬಂದ್ಬಿಟ್ಟನು ಅಂತ. ಲಾಸ್ಟಿಗೆ ಎಲ್ಲರೂ ಮನೆಗೆ ಕೊಂಡ್ರು. ಈಗ ನೀನ್ JDSನ ಯುವ ಘಟಕದ ಅಧ್ಯಕ್ಷ. ನಿನ್ ಕೆಲಸ ಏನಪ್ಪ? JDS ಯುವ ಘಟಕದ ಅಧ್ಯಕ್ಷಂದು ಯುವಕರನ್ನೆಲ್ಲ ಸಂಘಟನೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಯೂತ್ ಕಾಂಗ್ರೆಸ್ ಎಲ್ಲ ಸೀನಿಯರ್ ಕಾಂಗ್ರೆಸ್ JDSನ ಎಲ್ಲಾನು ನಾಯಕರುಗಳನ್ನ ಕಟ್ಕೊಂಡು, ಹಳೆ MLAಗಳನ್ನ, ಮಾಜಿ MLAಗಳನ್ನ ಕಟ್ಕೊಂಡು ಎಲ್ಲ ಕ್ಷೇತ್ರನ ತಿರುಗ್ತಾ ಇದೆ. ಎಲ್ಲಿ ನಿನ್ ಘಟಕದ ಅಧ್ಯಕ್ಷಗಳದ ಲಿಸ್ಟ್ ಕೊಡಪ್ಪ, ಒಂದ್ ಸ್ವಲ್ಪ ನೋಡ್ತೀನಿ. ಅದು ಯಾರ್ಯಾರು ನಿನ್ನ ಅಧ್ಯಕ್ಷರು ಮಾಡ್ಕೊಂಡಿದ್ದೆ, ಉಪಾಧ್ಯಕ್ಷ ಯಾರ್ಯಾರು ಅಂತ? ಯಾರಿಲ್ಲ. ಆಯ್ತು, ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀರಿ, DK ಶಿವಕುಮಾರ್ ಅಂತ ಮಾತಾಡ್ತೀರಿ. ನಮ್ಮ ನಾಯಕರು ಕಲ್ಸ್ಕೊಟ್ಟಿರೋ ಸಂಸ್ಕೃತಿ ಕುಮಾರಣ್ಣ ಅಂತ ಮಾತಾಡ್ತಾರೆ. ನಿನ್ ಸಂಸ್ಕೃತಿನ ನೀನೇ ತೋರ್ಸ್ಕೋದೆ, ಏನ್ ದೊಡ್ಡ ವಿಚಾರ, ನಮ್ಗೆ ಏನ್ ಬೇಜಾರಿಲ್ಲ. ನೀನ್ ಮಾತಾಡಿದ್ರೆ ನಮ್ ಜನ ನೋಡ್ತಾರೆ, ಅದಕ್ಕೆ ತಕ್ಕ ಉತ್ತರ ನಮ್ ಜನ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಮಾಜಿ ಅಂತ ಹೇಳಿದ್ರಿ, ಮಾಜಿ ಆಗೋಗಿರೋರೆ ಬೇರೆಯವ್ರ ಬಗ್ಗೆ ಮಾಜಿ ಅಂತಿರಲ್ಲಪ್ಪ. ಫಸ್ಟ್ ನೀನ್ ಮಾಜಿನ ಹಾಲಿ ಮಾಡ್ಕೋ, ನಿಮ್ ತಂದೆನೇ ಹಾಲಿ ಮಾಡ್ಕೋ, ನಿಮ್ ತಾತನ ಹಾಲಿ ಮಾಡ್ಕೋ ನೆಕ್ಸ್ಟ್. ಆಮೇಲೆ ಪಾಪ ನಮ್ಮ ನಾಯಕರ ಬಗ್ಗೆ ನೀನು ಮಾತಾಡ್ರಿ. ಯಾರೋ ರೈತರ ಬಗ್ಗೆ ಹೋಯ್ತಿರಿ, ಅಕ್ವೈಷನ್ ಮಾಡಿ 9,000 ಎಕರೆನ ಅಕ್ವೈಷನ್ ಮಾಡಿ 10 ವರ್ಷ ಆಯ್ತಲ್ಲಪ್ಪ. ರೆಡ್ ಝೋನ್ ಮಾಡಿದ್ರಲ್ಲಪ್ಪ. ರೈತರಿಗೆ ಪಾಪ ಕನ್ವರ್ಷನ್ ಮಾಡ್ಕೊಳಕ್ ಹೋಗಿ ಯಾರೋ ಒಬ್ಬ 1 ಎಕರೆ 2 ಎಕರೆ ಮಾರಿ ಮಗಳು ಮದುವೆ ಮಾಡ್ಬೇಕು ಅಂತ ಹೋದ್ರೆ, ಕನ್ವರ್ಷನ್ ನಾನು ಮಾರ್ಬೇಕು ಅಂತ ಹೋದ್ರೆ ರೆಡ್ ಝೋನ್ ಮಾಡಿ ಮಡಗಿದ್ರಿ. ಕನ್ವರ್ಷನ್ ಮಾಡ್ಕೊಳಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ. ಅವ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ನೀವು ಕಣಯ್ಯ. ಇದನ್ನೆಲ್ಲ ಮನಗಂಡು ನಮ್ಮ ನಾಯಕರು ಇವತ್ತು ನಮ್ಮ ಜಿಲ್ಲೆಯಲ್ಲಿ 4ಕ್ಕೆ 4 ಶಾಸಕರನ್ನ ಗೆದ್ದ ಮೇಲೆ ಅವರ ಬೆಂಬಲವನ್ನ ತಗೊಂಡು ಯಾರು ಕೂಡ ಅಡ್ಡಪಡಿಸಬಾರ್ದು ಅಂತೇಳಿ ರೈತರನ್ನೆಲ್ಲ ಕುಣಿಸಿ ಮಾತುಕತೆ ಮಾಡಿ, ನಿಮ್ಗೆಲ್ಲ ಒಂದು ಅವಕಾಶ ಮಾಡ್ಕೊಡ್ತೀನಿ, ನೀವು ಮಾರ್ಬಿಟ್ಟು ನಿಮ್ನೆಲ್ಲೋ ಕಳಿಸ್ತಾ ಇಲ್ಲ, ನಿಮ್ ಜಾಗನ ಕನ್ವರ್ಷನ್ ಮಾಡಿ ನಿಮ್ಗೆ ಕೊಡ್ತಾ ಇದೀನಿ, ನೀವೇ ಬಾಡಿಗೆ ಕೊಟ್ಕೊಳ್ಳಿ, ನೀವೇ ಸಂಪಾದನೆ ಮಾಡಿ ಅಂತೇಳಿ ನಮ್ಮ ನಾಯಕರು ಇವತ್ತು 50-50 ರೇಂಜು 2.5 ಕೋಟಿ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಮಾಡ್ತಾ ಇರತಕ್ಕಂಥ ಅನುಕೂಲ. ಇದನ್ನ ಕಣ್ಣಲ್ಲಿ ನಿಮ್ಗೆ ಸಹಿಸಕ್ಕಾಗದೆ ಕುಮಾರಸ್ವಾಮಿ ಅವರು, ಅಯ್ಯೋ ನಾನು ಇದನ್ನೆಲ್ಲ ಮಾಡುವುದಾಗಿತ್ತು, ಇದನ್ನ ಏನಾರ ಮಾಡಕ್ಕೆ ಇವ್ನಿಗೆ ಬಿಟ್ಬಿಟ್ರೆ ನಾನು ಕತೆ ಮುಗಿಸ್ಬಿಡ್ತಾನೆ. ಈಗ 17 ಸೀಟ್ ಬಂದಿದ್ದೀನಿ, ಇನ್ನೇನಾರು ರಾಮನಗರ ಮಂಡ್ಯ ಒಂದು ಬಾಕಿ ಅದೇ, ಅಲ್ಲೂ ಮುಗಿಸ್ಬಿಟ್ರೆ 7 ಸೀಟೋ 8 ಸೀಟ್ಗೋ ಬರ್ತೀನಿ, ಇಲ್ಲ ಮುಗಿದ್ರೆ ಮುಗಿಸೇ ಬಿಡ್ತಾರೆ ನನ್ನ ಅಂತ ಭಯ ಬಿದ್ದು ಪಾಪ BJP ಜೊತೆ ಸೇರ್ಕೊಂಡು ಈಗ ಕೇಂದ್ರ ಮಿನಿಸ್ಟರ್ ಆಗಿದ್ದೀರಿ. ಪಾಪ ಅಲ್ಲಿ ನಿಮ್ಗೆ ಏನು ಯಾರು ಪಾಪ ಮೀಡಿಯಾದವರು ಬಂದು ಏನಪ್ಪ ಏನು ಅಂತ ಮಾತಾಡಿದ್ರೆ ನಿಮ್ಗೆ ಮಾತಾಡಕ್ ಆಯ್ತಾ ಇಲ್ಲ, ಅಲ್ಲಿ ಏನು ವಿಚಾರ ಹೇಳಕ್ ಆಯ್ತಾ ಇಲ್ಲ. ಬಿದ್ದು ರಾಜ್ಯಕ್ಕೆ ಬಂದು ಮಾತಾಡಿದ್ರೆ DK ಶಿವಕುಮಾರ್ ಮೇಲೆ ಹೋಗ್ಬಿಟ್ಟು ಹಂಗ್ ಮಾಡ್ತಾ ಇದ್ರಿ ಹಿಂಗ್ ಮಾಡ್ತಾ ಇದೀರಿ ಅಂತ ಹೇಳ್ತಾರೆ. ಯಾರ ಬಂದು ಜನ ನಿಮ್ಗೆ ಹೇಳಿದಾರೇನಪ್ಪ ನನ್ಗೆ ಅಕ್ವೈಷನ್ ಮಾಡ್ತಾ ಇರೋದು ಪ್ರಾಬ್ಲಮ್ ಆಗದೆ ಅಂತ? ಹಂಗೇನಾದ್ರು ಪ್ರಾಬ್ಲಮ್ ಆದ್ರೆ ನೀನ್ ಮಾತಾಡೋ ಬದಲು ರೈತನೇ ಕರ್ಕೊಂಡ್ಬಂದು ಕುಣಿಸ್ಬಿಟ್ಟು ದಾಖಲಾತಿ ಸಮೇತ ಕೊಡಪ್ಪ. ಕೇತ್ಕಾನಹಳ್ಳಿಲಿ 80 ಎಕರೆ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಕೂತಿದ್ಯಲ್ಲಪ್ಪ, ನಿನ್ ತಗೊಂಡಿದ್ದೇನಪ್ಪ, ನಿಮ್ಮ ಅಪ್ಪ ಉಳಿದ್ಬಿಟ್ಟು ನೀನೇನೋ ಸಾಗುವಳಿ ಕೊಟ್ಟಿದ್ದಾರೇನೆಯ? ಆ ರೈತರು ತಾನೇ ನೀನು ಸಾಗುವಳಿ ಕೊಡ್ಸಿ, ನೀನು MLA ಆಗಿದಾಗ ಯಾರ್ಯಾರ ಹತ್ರ ನೀನು ಹೆಂಗ್ ಹೊಡ್ಕೊಂಡು 80 ಎಕರೆ ಮಾಡ್ಕೊಂಡಿದ್ದೆ ಅಂತ ದಾಖಲಾತಿ ಇದರಿಂದ ನಾವು ಕೊಡ್ತೀವಿ ನಿನಗೆ. ಅದಕ್ಕೆ ನಿಮ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕಾಯ್ತದೆ ಕುಮಾರಸ್ವಾಮಿ ಅವರು. ಯಾಕೆ ಅಂತ ಹೇಳಿದ್ರೆ ನಿನ್ ಸಮಕಾಲೀನವರು, ನನಗೂ ಅವ್ರ ಅಣ್ಣ ಅಂತವ್ರಪ್ಪ, ನೀನ್ ಹಂಗನ್ನಕ್ಕೆ ಹೋಗ್ಬೇಡ, ಗೌರವ ಕೊಟ್ಟು ಮಾತಾಡಿ, ಇಲ್ಲ ಜನ ನಿನ್ನ ಮುಂದಿನ ದಿನಗಳಲ್ಲಿ ಮುಗಿಸ್ಬಿಡ್ತಾರೆ ಅಂತ. ಇದೇ ಅಕ್ವೈಜೇಷನ್ ನಮ್ಮ ಟೊಯೋಟಾ ಫ್ಯಾಕ್ಟ್ರಿಗೆ ಬಿಡದಿ ಕೊಟ್ರಲ್ಲಪ್ಪ. ಅವತ್ತು ಅಕ್ವೈಷನ್ ಮಾಡಿದವ್ರು ಯಾರಪ್ಪ? ಬಿಡದಿಗೆ ನಿಮ್ಗೆ ಅಕ್ವೈಷನ್ ಲ್ಯಾಂಡ್ ಕೊಟ್ಟವರು ಇದೇ ಕುಮಾರಸ್ವಾಮಿ ಅಲ್ವೇನಪ್ಪ? ಆ ಕಿರ್ಲೋಸ್ಕರ್ ಬರ್ಬೇಕಾಯ್ತು ಬಿಡದಿಗಲ್ಲ, ನಮ್ಮ ಕನಕಪುರಕ್ಕೆ.
ಸಾತ್ನೂರಲ್ಲಿ ಆಗಿತ್ತು, ಕನಕಪುರ ಶಿವನಹಳ್ಳಿ ಆಗಿತ್ತು. ಅವತ್ತೊಂದು ದಿನ ಇಲ್ಲೇನಾರು ಆಗಿದ್ರೆ ಕನಕಪುರ ಜನಕ್ಕೆ ಎಷ್ಟು ಜನಕ್ಕೆ ಅನುಕೂಲ ಆಯ್ತಿತ್ತು, ಎಷ್ಟು ಜನ ಕೆಲಸ ಸಿಕ್ತಿತ್ತು, ಎಷ್ಟು ಜನ ಹೋಟ್ಲು ಮಡಿಕೋದಾಯ್ತು, ಎಷ್ಟು ಜನ ಹಣ್ಣು ಮಾರುವುದಾಗಿತ್ತು, ಎಷ್ಟು ಜನ ರೈತರ ಮಕ್ಳುಗಳ ಕೆಲಸ ಸಿಕ್ತಿತ್ತು. ಅದನ್ನ ಇಲ್ಲಿ ಬಂದು ರೈತರುಗಳಿಗೆ ಒಕ್ಲೇಪಿಸಿ ನಿಮ್ ಜಾಗ ಹಂಗಾಗೋಯ್ತದೆ ಹಿಂಗಾಗೋಯ್ತದೆ ಕೊಡಬೇಡಿ ಅಂತ ಅವತ್ತು ಒಕ್ಲೇಪಿಸಿ ಆ ಜನನೂ ಹಾಳು ಮಾಡ್ಬಿಟ್ರಿ, ಇಲ್ಲಿರೋರ್ನು ಹಾಳು ಮಾಡ್ಬಿಟ್ರಿ, ನಮ್ಮ ಅಭಿವೃದ್ಧಿನೇ ಹಾಳು ಮಾಡ್ಬಿಟ್ರಿ. ಇವತ್ತು ಅದೇ ರೀತಿ ನೀವು ಕರ್ಕೊಂಡೋಗಿ ಬಿಡದಿಲ್ ಕೊಟ್ರಿ, ದುಡ್ಡು ಮಾಡ್ಕೊಂಡ್ರಿ, ಮಾತುಕತೆ ಮಾಡ್ಕೊಂಡು ಅವ್ರ ಹತ್ರ. ಈಗ ನೀವು ಮಾಡಿರೋ ಪ್ರಾಜೆಕ್ಟ್ ಇವ್ರ್ಯಾರೋ ಮಾಡ್ಕೊಬಿಡ್ತಾವ್ರೆ, ಅಯ್ಯೋ ನನಗೇನೋ ಆಗೋಯ್ತದೆ, ಮುಂದಿನ ದಿನ ಅಭಿವೃದ್ಧಿ ಆಯ್ತದೆ ಅಂತ ಇವತ್ತು ಆ ಹೊಟ್ಟೆ ಊರಿಗೆ ಪಾಪ ನೀವು ಮಾಡ್ತಾ ಇದ್ದೀರಿ. ಇವತ್ತು ಹಲವಾರು ಕ್ಷೇತ್ರ, ನಿಮ್ಮ ರಾಮನಗರ ಕ್ಷೇತ್ರದಲ್ಲಿ 1150 ಕೋಟಿ ತಗೊಬಂದು ಪ್ರತಿಯೊಂದು ರೋಡ್ ರಾಮನಗರ ಟೌನ್ ಅಲ್ಲಿ ಖಾಲಿ ಜಾಗ ಇರಲಿಲ್ಲ, ಅಲ್ಲಿ ಸಿಮೆಂಟ್ ರೋಡ್ ನ ಮಾಡಿ ಕಾವೇರಿ ನೀರನ್ನ ಕೊಟ್ಟು ಎಲ್ಲ ಮಾಡ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿಗೆ ಪಾಪ ಭಯ ಬಂದ್ಬಿಟ್ಟಿದೆ, ನೆಕ್ಸ್ಟ್ ನಿಂತ್ಕೊಂಡ್ರು ನಾನು ಸೋತೋಗ್ಬಿಡ್ತೀನಿ, ಏನಾರ ಒಂದು ಮಾತಾಡ್ಬೇಕು ಅಂತ. ಪಾಪ ಯಾರು ಅವ್ರ ಕಡೆ ನೋಡ್ತಾ ಇಲ್ಲ, ಏನು ಎತ್ತ ಅಂತೀನಿ. ಅದಕ್ಕೆ ಇನ್ಯಾರೆಲ್ಲ ಉಳಿದವ್ರೆ ಅಂದ್ಬಿಟ್ಟು ಪಾಪ ನಮ್ಮ ನಾಯಕರ ಮೇಲೆ ಬರ್ತಾವ್ರೆ, ಏನ್ ನಿಮ್ ಸ್ಟೇಟಸ್ ಅವ್ರು ಕೇಳಿರೋದೇನು, ನೀನ್ ಏನ್ ಮಾಡ್ತಿದ್ಯಪ್ಪ, ನಿನ್ ಸ್ಟೇಟಸ್ ಏನಯ್ಯ, ನಿನ್ ಗೌರವಯುತವಾಗಿ ನೀನ್ ಏನ್ ನೋಡಿ ಸಹಾಯಕ್ಕೆ ಏನ್ ಮಾಡ್ತಿದ್ಯ ಜನಕ್ಕೆ ಅಂತೇಳಿ. ಅದನ್ನ ನಾವು ನಿಮ್ಗೆ ಹೇಳ್ತಾ ಇದೀವಿ, ನಿಖಿಲ್ ಕುಮಾರಸ್ವಾಮಿ ಅವರೇ, ಮುಂದಿನ ದಿನಗಳೇ ದಯಮಾಡಿ ನಿಮ್ಮ ಏನು ಕಾಲ ಮಿತಿ ಇದೆ ಅದ್ರೊಳಗಡೆ ಮಾತ್ರ ನೀವು ಇರ್ಬೇಕಾಗ್ತದೆ. ಇಲ್ಲದೇ DK ಶಿವಕುಮಾರ್ ಅವ್ರನ್ನ ನೀವೇನೋ ಪಂತಾವನ್ನ ಕಳೆದಿದ್ರೆ ಬನ್ನಿ ನಾವು ಬರ್ತೀವಿ ಅಂತ ಅವ್ರು ಬರೋ ಅವಶ್ಯಕತೆ ಇಲ್ಲ. ನಿಮ್ಗೆ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ, ಅದು ಉತ್ತರ ಕೊಟ್ಬಿಡಪ್ಪ. ರಾಮನಗರ ಕ್ಷೇತ್ರ ನೀನ್ MLA ನಿಂತಿದ್ದಲ್ಲಪ್ಪ, ಆ ರಾಮನಗರ ಕ್ಷೇತ್ರದಲ್ಲಿ ಎಷ್ಟು ಬೂತ್ ಅವೆ, ಯಾವ್ಯಾವ ಬೂತ್ ಬರ್ತವೆ ಅಂತ ನೀನ್ ಹೇಳ್ಬಿಟ್ರೆ ಸಾಕು, ನೀನ್ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಏನಿಲ್ಲ. ನೀನ್ ಪಂತಾವನತಿಗೆ ನಾವೇ ರೆಡಿ ಇದೀವಿ, ಅವ್ರೇನ್ ಬರೋ ಅವಶ್ಯಕತೆ ಇಲ್ಲ, ನಾವೇ ರೆಡಿ ಇದೀವಿ. ಮುಂದಿನ ದಿನಗಳಲ್ಲಿ ನಿನ್ ನಾಲ್ಗಿನ ಬೀಡದ ಮಾತಾಡ್ಬೇಕಾಯ್ತದೆ. ಇಲ್ದೇ ಇದಕ್ಕೆ ತಕ್ಕ ಉತ್ತರವನ್ನ ಪ್ರತಿಯೊಂದು ಬೂತ್ ಮಾಡ್ದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಹೋಯ್ತಾರೆ ಅಲ್ಲೆಲ್ಲನೂ ಕೂಡ ಉತ್ತರವನ್ನು ಕೊಡಬೇಕಾಯ್ತದೆ ಅನ್ನೋ ಮುಖೇನ ರಾಜ್ಯ ಯುವ ಕಾಂಗ್ರೆಸ್ ಪರವಾಗಿ ಹಾಗೂ ನಮ್ಮ ಕನಕಪುರ ಕ್ಷೇತ್ರದ ಪರವಾಗಿ ನಿನಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ, ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ. ಬಹಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಧೀಮಂತ ನಾಯಕ, ಮುಂದೆ ಮುಖ್ಯಮಂತ್ರಿ ಆದಂತಹ ಒಬ್ಬ ಪ್ರಬಲ ನಾಯಕರಾಗಿರುವಂತಹ ನಮ್ಮ DK ಶಿವಕುಮಾರ್ ಸಾಹೇಬರು ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಕಲ್ತಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯ ಮತ್ತೆ ಬೇರೆ ಬೇರೆ ರಾಜ್ಯಗಳನ್ನ ಉಸ್ತುವಾರಿಯನ್ನ ಜವಾಬ್ದಾರಿಗಳನ್ನ ತಗೊಂಡಂತ ಒಬ್ಬ ಮಹಾ ನಾಯಕ ಆಗಿದ್ದಾರೆ. ಆದ್ರೆ ಈ ಸ್ಟೇಟಸ್ ಅನ್ನೋ ವಿಚಾರ ಮತ್ತು ತಾಕತ್ತು ವಿಚಾರ ಎರಡು ವಿಚಾರ ಮಾತಾಡ್ಬೇಕಂತಂದ್ರೆ, ತಾಕತ್ತು DK ಶಿವಕುಮಾರ್ ಏನು ಅಂತಂದ್ರೆ, ನಿಮ್ಮ ಅಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಷ್ಟಪಟ್ಟು ಹೋರಾಟ ಮಾಡಲಿಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿ ಒಂದು ಸಾಧ್ಯ ಮಾಡಿದ್ದಾರೆ ನಿಮ್ಮ ಅಪ್ಪ ಅಂತಂತಂದ್ರೆ ನಿಖಿಲ್ ಅವರೇ, ಅದು ಅವ್ರ ತಾಕತ್ತು, DK ಶಿವಕುಮಾರ್ ತಾಕತ್ತು. ಎರಡನೇದು, ನಿಮ್ಮ ತಂದೆಯವ್ರನ್ನ, ಅವ್ರ ತಂದೆ ಇದಾರಲ್ಲ ಅಂದ್ರೆ ನಿಮ್ಮ ತಾತನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕದಿಂದ ಯಾರಾದ್ರೂ ಒಬ್ರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ DK ಶಿವಕುಮಾರ್ ಅವರ ತಾಕತ್ತದು. ಜೊತೆಗೆ ಬಹಳ ಮುಖ್ಯವಾಗಿ ನಿಮ್ಮ ತಾಯಿ ತುಂಬಾ ಕಷ್ಟದಲ್ಲಿದ್ದಾಗ, ತುಂಬಾ ತೊಂದರೆಯಲ್ಲಿದ್ದಾಗ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಅತಿ ಹೆಚ್ಚು ಓಟಿಂದ ಗೆಲ್ಲಿಸಿದಂತರು ಇದೇ DK ಸುರೇಶ್ ಸಾಹೇಬ್ರು ಮತ್ತೆ DK ಶಿವಕುಮಾರ್. ಇದು ಅವ್ರ ತಾಕತ್ತು. ಅಷ್ಟೇ ಅಲ್ಲ, ಅವ್ರ ಹತ್ರ ಒಂದು ಪ್ರೀತಿ ಇದ್ರೆ, ಒಂದು ಗೌರವ ಇದ್ರೆ, ಒಂದು ಮರ್ಯಾದೆ ಇದ್ರೆ ಅವ್ರನ್ನ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವು ಅವ್ರ ವಿರುದ್ಧ ಮಾತಾಡಕ್ ಹೋದ್ರೆ ಇದೇ ಕನಕಪುರದಲ್ಲಿ ನಿಮ್ ತಾತನ್ನು ಸೋಲಿಸಿದ್ದಿದೆ DK ಶಿವಕುಮಾರ್ ಅವರು, ಅದು ಅವ್ರ ತಾಕತ್ತು. ನಿಮ್ಮ ತಾಯಿನ ಸೋಲಿಸಿದ್ದು ಇದೇ DK ಶಿವಕುಮಾರ್ ಮತ್ತು ಸೋದರರು, ಅದು ಅವ್ರ ತಾಕತ್ತು. ನಿನ್ನನ್ನ ಇಡೀ 3 ಕಡೆ, ಮಂಡ್ಯ ಆಗಿರ್ಬೋದು, ಮತ್ತೆ ರಾಮನಗರ ಆಗಿರ್ಬೋದು, ಮತ್ತೆ ಏನು ಚನ್ನಪಟ್ಟಣ ಆಗಿರ್ಬೋದು, ಈ 3 ಕಡೆನೂ ಕೂಡ ನಿನ್ನನ್ನು ಸೋಲಿಸ್ತಾರಲ್ಲ, ಅದು ಅವ್ರ ತಾಕತ್ತು. ಅದೇ ಪ್ರೀತಿಯಿಂದ ಇದ್ರೆ ನಿನ್ನನ್ನು ಕೂಡ ಗೆಲ್ಸ್ಕೊಂತ ಇದ್ರು. ನೀನು ಸ್ಟೇಟಸ್ ಅನ್ನೋ ವಿಚಾರ ಇದೆಯಲ್ಲ, ನಾನು ಆಗ್ಲೇ ಹೇಳಿದೆ, ನಿಮ್ಮ ತಾತವರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಮ್ಮ ಪತ್ರಿಕಾದಿಂದ ಹೆಡ್ಲೈನ್ ಮಾಡಬೇಕು. ವಿಮಾನ ನಿಲ್ದಾಣನ ಈ ಹಿಂದೆ ರಾಮನಗರದಲ್ಲಿ ನಿಮ್ಮ ತಾತ ಪ್ರಧಾನಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಇಲ್ಲೇನಾರು ಅಭಿವೃದ್ಧಿ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಹತ್ರ ಇತ್ತು, ಇಡೀ ಜಿಲ್ಲೆಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇತ್ತು. ನೀವು ತಗೊಂಡೋಗಿ, ನೀವು ಪ್ರಧಾನಮಂತ್ರಿ ಆಗಿದಂತ ಸಂದರ್ಭದಲ್ಲಿ ತಗೊಂಡೋಗಿ ವಿಮಾನ ನಿಲ್ದಾಣನ ದೇವನಹಳ್ಳಿಯಲ್ಲಿ ನೀವು ಹಾಕಿದಿರಲ್ಲ, ಇವತ್ತು ಆ ದೇವನಹಳ್ಳಿ ಜನ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಗೊತ್ತಾ, ಎಷ್ಟು ರೇಟ್ ಆಗಿದೆ ಗೊತ್ತಾ, ಜಾಗ ಎಷ್ಟು ಜನ ಇವತ್ತು ಉದ್ಧಾರ ಆಗಿದ್ದಾರೆ ಗೊತ್ತಾ. ಇವತ್ತು ಆ ಜಾಗವನ್ನ ಅಲ್ಲಿ ಮಾಡಬೇಕು, ವಿಮಾನ ನಿಲ್ದಾಣ ಇಲ್ಲಿ ಮಾಡಿದ್ರೆ ಅವತ್ತು ನಿಮ್ಮ ತಾತ ಅದ್ಭುತವಾಗಿ ಆಗ್ತಾ ಇತ್ತು. ಹಾಗಾಗಿ ಬಂಧುಗಳೇ, ಇಲ್ಲಿನ ರೈತರು 90% ರೈತರು ಜಮೀನನ್ನ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಇನ್ನು 10% ಜನ ಉದ್ದೇಶಪೂರ್ವಕವಾಗಿ DK ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಒಂದಷ್ಟು ಜನ ಸಂಘಟನೆಯವರು, ಒಂದಷ್ಟು ಜನ ಈ ಒಂದು BJP ಮತ್ತು JDS-ನವರು ಸೇರ್ಕೊಂಡು ಒಂದು ಕುತಂತ್ರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ JDS ಕೇವಲ 17 ಸೀಟಿಂದ ಇವತ್ತು ಹೀನಾಯ ಸ್ಥಿತಿಗೆ ಹೊಂಟೋಗ್ಬಿಟ್ಟಿದೆ. ಈ ಹೀನಾಯ ಸ್ಥಿತಿ ಹೋಗ್ಬೇಕಾದಾಗ
ದೇವೇಗೌಡರು ವೀಲ್ ಚೇಲರ್ ಬರೋದು ಪಾಪ ಅವ್ರಿಗೆ ಏನನ್ನೋದೇ ಗೊತ್ತಿರೋದು. ದೇವೇಗೌಡರು ವಯಸ್ಸಾಗ್ಬಿಟ್ಟದೆ. ಅವ್ರನ್ನ ತಗೊಬಂದು ಅವ್ರ ಮುಖನ ತೋರಿಸಿ ಜನರಿಗೆ ಮಂಕು ಬೂದಿ ಎಚ್ಚಂತ ಕೆಲಸ ಮಾಡ್ತಾ ಇದಾರೆ. ಅದರಲ್ಲಿ ಜೊತೆಗೆ ಬಹಳ ಮುಖ್ಯವಾಗಿ ಇವ್ರ ಕಷ್ಟ ಅಂದಾಗ ಕಾಂಗ್ರೆಸ್ ಹತ್ರ ಬರ್ತಾರೆ, ಇವ್ರ ಕಷ್ಟ ಅಂದಾಗ ಬಿಜೆಪಿ ಜೊತೆ ಹೋಗ್ತಾರೆ. ಇವರು ಅವಕಾಶವಾದಿ ರಾಜಕಾರಣವನ್ನ ಸ್ಪಷ್ಟವಾಗಿ ಮಾಡ್ತಾ ಇರೋದು ಇಡೀ ಜನ ಗೊತ್ತು. ಹೆಸರು ಮಾತ್ರ ಜಾತ್ಯತೀತ. ನಿಮ್ಮ ಜಾತ್ಯತೀತ ಮತ್ತು ನಿಮ್ಮ ಡೋಂಗಿತನ ನಮ್ಗೆ ಗೊತ್ತಿಲ್ವಾ? ನೀವು ಬಿಜೆಪಿ ಕೋಮುವಾದಿ ಪಕ್ಷ ಅಂತ ನೀವೇ ಹೇಳಿದಿರಿ. ಯಡಿಯೂರಪ್ಪ ಸದನದಲ್ಲಿ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರೇ, ಎಚ್ ಡಿ ಕುಮಾರಸ್ವಾಮಿ ನಂಬಬೇಡ, ಆತ ದ್ರೋಹಿ, ನಂಬಿಕೆ ದ್ರೋಹಿ. ಸದನದಲ್ಲಿ ಹೇಳಿಲ್ವೇ? ಅವತ್ತೇನಾದ್ರು ಡಿ ಕೆ ಶಿವಕುಮಾರ್ ನಿಮ್ಮನ್ನ ಕೈ ಬಿಟ್ಟಿದ್ರೆ ನೀವು ಮುಖ್ಯಮಂತ್ರಿ ಆಗ್ತಾ ಇದ್ರಾ? ಹೇಳಿ ನೀವೇನೆ. ಮಿಸ್ಟರ್ ನಿಖಿಲ್, ಇವೆಲ್ಲ ತಿಳ್ಕೊಂಡು ಮಾತಾಡು. ಒಬ್ಬ ಮುಖ್ಯಮಂತ್ರಿ ಆಗಿದ್ದು ಎಲ್ಲ ಅರ್ಹತೆ ಇರುವಂತ ಒಬ್ಬ ವ್ಯಕ್ತಿ ಇಡೀ ರಾಮನಗರ ಜಿಲ್ಲೆ ಅಲ್ಲ, ಇಡೀ ರಾಜ್ಯವನ್ನ ಡಿ ಕೆ ಸೂರ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ? ಸಾವು, ಮದುವೆ, ನೋವು, ದುಃಖ, ದುಮ್ಮನಿಗಳಿಗೆ ಎಷ್ಟು ಸಹಾಯ ಮಾಡ್ತಾರೆ ಗೊತ್ತಾ? ಅಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಗೌರವವಾಗಿ ಮಾತಾಡಿ ಅಂತ ನಾನು ಈ ಪತ್ರಿಕೆ ಗೋಷ್ಠಿ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವು ಎಚ್ಚೆತ್ತುಕೊಂಡು ಮರ್ಯಾದೆಗಿದ್ರೆ ಸರಿ, ಇಲ್ಲ ನಿಮ್ಮ ವಿರುದ್ಧ ನಿಮ್ಮ ಕಚೇರಿಗಳ ಮುಂದೆ ನಾವೆಲ್ಲ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಉಗ್ರ ಹೋರಾಟ ಮಾಡ್ಲಿಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿ ನಾನು ಈ ಪತ್ರಿಕೆ ಗೋಷ್ಠಿ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ತೆ. ಮಾಧ್ಯಮದವರಿಗೆ ವಂದನೆಗಳನ್ನು ತಿಳಿಸ್ತಾ, ಇವತ್ತು JDSನ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕರೆಕ್ಟಾಗಿ ಅವರು ರಾಜ್ಯದಲ್ಲೆಲ್ಲ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕೂಡ ಅವರು ಯುವ ಘಟಕವನ್ನ ಸ್ಥಾಪನೆ ಮಾಡೋಕ್ಕಾಗಲಿಲ್ಲ. ಉದಾಹರಣೆಗೆ ರಾಮನಗರದಲ್ಲಿ ಯುವ ಘಟಕದ ಅಧ್ಯಕ್ಷರುಗಳಿಲ್ಲ, ಕನಕಪುರದಲ್ಲಿ ಯುವ ಘಟಕದ ಅಧ್ಯಕ್ಷರುಗಳು ಇಲ್ಲಿ ತನಕ ಇರಲಿಲ್ಲ. ನಿನ್ನೆ ಮೊನ್ನೆ ಏನೋ ಯುವ ಘಟಕದ ಅಧ್ಯಕ್ಷರನ್ನ ಮಾಡಿದ್ದಾರೆ. ಅವರು ನೇರವಾಗಿ ಸಂಘಟನೆ ಮಾಡಬೇಕಾಗ್ತಾ ಇರೋದು ಯುವ ಘಟಕನ ಸಂಘಟನೆ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇರೋದ್ರಲ್ಲಿ ಅರ್ಥನೇ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ 2028ಕ್ಕೆ ಮಾಜಿ ಮಾಡ್ತೀನಿ ಅಂತ ಹೇಳ್ತೀರಿ ನೀವು ಇದುವರೆಗೂ ಇಂತಹ ದುರಂಕಾರದ ಮಾತಿನಿಂದನೇ ಇದುವರೆಗೂ ನೀವು ಮಾಜಿ ಆಗಕ್ಕೂ ಆಗಲಿಲ್ಲ, ನೀವು ಹಾಲಿ ಆಗಕ್ಕೂ ಆಗಲಿಲ್ಲ, ಮುಂದೇನೂ ಕೂಡ ನೀವು 2028ಕ್ಕೂ ನೀವು ಹಾಲಿ ಆಗಕ್ಕಾಗಲ್ಲ ಅನ್ನೋದನ್ನ ಈ ನಿಮ್ಮ ಒಂದು ಕೀಳು ಮಟ್ಟದ ಮಾತಿಂದ ನೀವೇ ತೋರ್ಪಡಿಸ್ಕೊತಾ ಇದ್ದೀರಾ. ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಒಂದು ಹಕ್ಕಿಲ್ಲ. ನೀವು ಮೊದಲು ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರ ನೀವು ಗಮನ ಕೊಡಬೇಕು, ಅದ್ರ ಕಡೆ ಗಮನ ಕೊಡಬೇಕು. ಅದನ್ನ ಬಿಟ್ಟು ದೊಡ್ಡ ದೊಡ್ಡ ನಾಯಕರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥವ್ರಿಗೆ ನೀವು ಮಾತಾಡಲಿಕ್ಕೆ ಹಕ್ಕಿಲ್ಲ. ಇನ್ನು ನಿಮ್ಮನ್ನ ಜನ ಒಪ್ಕೊಳ್ಳಿಲ್ಲ. ಒಂದು ಬಾರಿ MLA ಆಗಿ ಒಪ್ಕೊಂಡಿದ್ದಿದ್ರೆ, ನೀವು ಮಾತಾಡಿದ್ರೆ ನಾನು ಕೂಡ ಒಬ್ಬ ಯುವಕನಾಗಿ ನಿಮ್ಮ ಮಾತನ್ನ ಒಪ್ಕೋತಿದ್ದೆ. ನೀವು ಇದುವರೆಗೂ ನಮ್ಮ ರಾಮನಗರದಲ್ಲಿ ಜನ ಒಪ್ಪಲಿಲ್ಲ ನಿಮ್ಮನ್ನ, ಮಂಡ್ಯದಲ್ಲಿ ಒಪ್ಪಲಿಲ್ಲ ನಿಮ್ಮನ್ನ ಜನ. ಮೊನ್ನೆ ಚನ್ನಪಟ್ಟಣದಲ್ಲಿ ಬಹಳ ವಿರಾವೇಶದಿಂದ ಹೋರಾಟ ಮಾಡಿ ನಿಮ್ಮ ಕಾರ್ಯಕರ್ತರು, ನೀವು ನಿಮ್ಮ ಮುಖಂಡರು, ಇಡೀ ರಾಜ್ಯದ ಎಲ್ಲ ಮುಖಂಡರುಗಳು ಬಂದು ಹೋರಾಟ ಮಾಡಿದ್ರಿ. ಅಲ್ಲೂ ಕೂಡ ಜನ ನಿಮ್ಮನ್ನ ಒಪ್ಕೊಳ್ಳಿಲ್ಲ. ಹಾಗಾಗಿ ನಿಮಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ನೀವು ಮಾತಾಡಲಿಕ್ಕೆ ನಿಮಗೆ ಹಕ್ಕೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನಕಪುರ ನಗರದಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಕನಕಪುರ ನಗರದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಿದ್ರು. ಅಭಿವೃದ್ಧಿ ಆಗಿದೆ ಆಗಿಲ್ಲ ಅನ್ನೋದು ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ, ಇಲ್ಲಿ ಮುಂದೆ ಕೂತಿರುವಂತವ್ರಿಗೆ ಗೊತ್ತು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಮನೆಗೂ ಕಾವೇರಿ ನೀರು, ಅದು ಮನೆಯಿಂದ ಆಚೆ ಅಲ್ಲ, ಮನೆ ಒಳಗಡೆ ಗೃಹಿಣಿಯರು ಏನು ಅಡುಗೆ ಮಾಡ್ತಾರೆ ಆ ಜಾಗಕ್ಕೆ ಕಾವೇರಿ ನೀರು ತಂದು ಕೊಡ್ತಾ ಇರ್ತಕ್ಕಂಥ, ನೆಲಿ ಹಾಕಿ ಕೊಡ್ತಂತ ಕೆಲಸ ಮಾಡಿರುವಂಥವ್ರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಅಣ್ಣವರು ಅನ್ನೋದಕ್ಕೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಯಕರಾದಂಥ MLC ರವಣ್ಣವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಹಕ್ಕೇ ಇಲ್ಲ. ನೀವು ಫಸ್ಟು MLA ಆಗಿ ಬನ್ನಿ, ಆಮೇಲೆ ಮಾತಾಡಿ, ಆಮೇಲೆ ಒಪ್ಕೋತೀನಿ. ಜನ ನಿಮ್ಮನ್ನ 2028ಕ್ಕೂ ಹಾಲಿನೂ ಮಾಡೋದಿಲ್ಲ, ಮಾಜಿನೂ ಮಾಡೋದಿಲ್ಲ. ನೀವು ಬರೀ ಕೇವಲ ಅಭ್ಯರ್ಥಿಯಾಗೇ ಉಳ್ಕೋತೀರಿ. ನೀವು JDSನ ಬರೀ ಅಭ್ಯರ್ಥಿ ಅಷ್ಟೇ ನೀವು ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಪತ್ರಿಕಾ ಮಾಧ್ಯಮದವರಿಗೆ ಒಂದ್ಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಕಾಂಗ್ರೆಸ್ ಆಫೀಸ್ನಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಕಾರ್ಯಕರ್ತರು, ಮುಖಂಡರು ಎಲ್ಲ ನಮ್ಮ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಸಹ ಒಂದು ಪ್ರೆಸ್ ಮೀಟ್ ಸಭೆಯನ್ನು ಕರೆದಿದ್ದಾಗೆ. ಯಾಕೆಂದರೆ ಈ ವಿಷಯವನ್ನು TV ಮಾಧ್ಯಮದಲ್ಲಿ ಬಂದ ಮೇಲೆ ಎಲ್ಲರೂ ಕೂಡ ರೊಚ್ಚೆಗೆ ಎತ್ತಿದ್ದಾರೆ. ಈಗ ಇರುವಂಥ ವಿಷಯಗಳು ಏನೂ ಇಲ್ಲ, ಎಲ್ಲ ಇರೋದೆಲ್ಲ ಹತ್ಯೆ
ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಯುವಕರಿದ್ದಾರೆ, ಅವರು ಕೂಡ ಯುವಕರಿದ್ದಾರೆ. ನಮ್ಮ ಕನಕಪುರ ತಾಲೂಕಿನಲ್ಲಿ ಒಬ್ಬರ ಬ್ಲಾಕ್ ಅಧ್ಯಕ್ಷರು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಆ ಮೆಂಬರ್ಗಿರುವಷ್ಟು ಅನುಭವ ಅವ್ರಿಗಿಲ್ಲ. ಎಷ್ಟು ಮತಗಳಿದ್ದಾವೆ, ಎಷ್ಟು ಬ್ಯಾಂಕ್ ಎಷ್ಟು ಕೊಟ್ಟಿದ್ದಾವೆ, ಜನ ನಮಗೆ ಎಷ್ಟು ಓಟು ಕೊಟ್ಟಿದ್ದಾರೆ, ಅದು ಯಾವ ಹಳ್ಳಿನಲ್ಲಿ ಯಾವ ರಸ್ತೆ ಕಾಮಗಾರಿ, ನೀರಿನ ವ್ಯವಸ್ಥೆ, ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ. ಅಷ್ಟು ಕೂಡ ಅನುಭವ ಅವ್ರಿಗಿಲ್ಲ. ಇದಕ್ಕೆ ನಮಗೆ ನಾನಂತ ಜಾಸ್ತಿ ಇದೆ. ಯುವಕರಿಗೆ ಮನೆಯಲ್ಲಿ ಕೂತ್ಕೊಂಡು ಎರಡು ಮಾತಾಡ್ತಿದ್ದಾರೆ. ಅವರಿಷ್ಟು ದೊಡ್ಡ ವ್ಯಕ್ತಿಯಾಗಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಮ್ಮ ಡಿ.ಕೆ. ಶಿವಕುಮಾರ್ ನಾಯಕರಾಗಿ ಯುವ ಮುಖಂಡರಾಗಿ ಬಂದಿದ್ದಾರೆ. ಕಾಂಗ್ರೆಸ್ ಹಳ್ಳಿ ಮಟ್ಟಕ್ಕೆಲ್ಲ ಹೋಗಿ ಈಗ ಕರ್ನಾಟಕ ಕನ್ನಡ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ. ಅವರೆಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಅಂತ ಬಿಟ್ಟು ಇವರಿಗೆ ಲೆಕ್ಕ ಹಾಕೊಳ್ಳೋಕ್ಕೆ ಆಗೋದಿಲ್ಲ, ಕುಮಾರಸ್ವಾಮಿಗೂ ಆಗೋದಿಲ್ಲ, ಸಾಧ್ಯ ಮಾಡಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದೇನೆ ಗ್ಯಾರಂಟಿ ಯೋಜನೆ ಬಂತು. ಅವ್ರ ತಂದೆ ಅವರು ಹೆಣ್ಮಕ್ಳುಗಳು ಗ್ಯಾರಂಟಿ ಯೋಜನೆ ಬಂದ ಮೇಲೆ, ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ದಾರಿ ತಪ್ಪೋಗಿದ್ದಾರೆ ಅಂತಾರೆ. ಈ ದಾರಿ ತಪ್ಪೋಗಿದ್ದಾರೆ ಅಂತ ಏನರ್ಥ ಅವರೇ ಹೇಳಬೇಕು. ಅವ್ರ ತಂದೆನೂ ಹೇಳಬೇಕು, ತಾತನೂ ಹೇಳಬೇಕು, ಈ ನಿಧಿರೋರು ಹೇಳಬೇಕು, ದೊಡ್ಡಪ್ಪ ಅವ್ರ ತಮ್ಮಂದಿರೋ ಅಣ್ಣಂದಿರೋ ರೇವಣ್ಣವ್ರ ಮಕ್ಕಳು ಅವ್ರು ಹೇಳಬೇಕು. ದಾರಿ ತಪ್ಪಿದ್ದಾರೆ ಏನಂತ, ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ಎಲ್ಲ ನೆವದಿರೋ ಕೈ ಮುಗಿದು ಮುಂದೆ ಬರ್ತಾರೆ. ಇವ್ರಿಗೆ ಓಟ್ ಹಾಕಿದವರು ತಾತನಿಗೆ ತಂದೆಗಿರಿಗೆಲ್ಲ ಹೆಣ್ಮಕ್ಳಲ್ವಾ? ನಾರಿ ಶಕ್ತಿಯನ್ನು ಏನು ಗೊತ್ತಿಲ್ವ ಇವರಿಗೆ? ಇದು ಗ್ಯಾರಂಟಿ ಯೋಜನೆ ತಂದರು, ಅದು ಜಾರಿಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದಮೇಲೆ 5 ಯೋಜನೆ ತಂದಿದ್ದಾರೆ. ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ, ಗೃಹಲಕ್ಷ್ಮಿ ಸಕ್ಸಸ್ ಆಗಿದೆ. ತಂದೆ ತಾಯಿ ಮಕ್ಕಳು ಊಟ ಬಟ್ಟೆನೇ ಕೊಡದೆ ಅದ್ರ ಜೀವನ ಮಾಡ್ತಿದ್ದಾರೆ. ಹಳ್ಳಿಗಳಲ್ಲಿ ದೀಪ ಶಕ್ತಿ ಹೋಗ್ಬಿಟ್ಟು ಗೃಹ ಜ್ಯೋತಿ ಬಂದಮೇಲೆ ದೀಪ ಉಳಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಹೆಣ್ಮಕ್ಳು ತಂದೆ ತಾಯಿ ಸತ್ತಾಗ ಕೆಟ್ಟಾಗ ಏನು ನೋಡದೆ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ದಾರಿ ತಪ್ಪೋಗಿದ್ದಾರೆ ಹೇಳ್ತಾ ಇದ್ದಾರೆ. ದಾರಿ ತಪ್ಪೋಗುವಂತ ಏನಿಲ್ಲ, ಹೆಣ್ಮಕ್ಳಿಗೆ ದಾರಿ ತೋರಿಸುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ದಾರಿ ತಪ್ಪುವಂಥ ಸರ್ಕಾರ ಕುಟುಂಬ ಮಾಡಿದೆ. ಹೆಣ್ಮಕ್ಳು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ಅಮ್ಮ ಏನು ಮಾಡ್ತಾರೆ, ದೊಡ್ಡಮ್ಮ ಏನು ಮಾಡ್ತಾ ಇದ್ದಾರೆ, ಅವ್ರ ತಂದೆ ಮತ್ತು ಅಣ್ಣ ತಮಗೆ ಹೆಣ್ಮಕ್ಳಿಗೆ ಆವೇಶ ಹುಟ್ಟಿಸಿ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದು ಅದು ಅವ್ರಿಗೆ ತಿಳ್ಕೊಬೇಕು. ಇದನ್ನು ಮಾತಾಡಬೇಕಾದ್ರೆ ಅವರು ನಾಲ್ಗೆ ಲಗ ಮಾಡ್ಕೋಬೇಕು. ಅವ್ರು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ನೀವು ತಿಳ್ಕೊಬೇಕು, ವಿಷಯ ಹೇಳಬೇಕು ಅಂತ ಹೇಳ್ತಾ 2 ಮಾತು ನಮಸ್ಕಾರ. ಇದು ವಿಷಯ ಮುಟ್ಟಿಸಿ ನಮಸ್ಕಾರ ಎಲ್ಲರೂ. ಈ ದಿನ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಯಪಡಿಸೋದೇನೆಂದರೆ, ನಾನು 2 ವಿಚಾರ ಮಾತಾಡೋದು, ಹೆಚ್ಚಿಗೆ ಮಾತಾಡಲ್ಲ. ಒಂದು, ನಿಖಿಲ್ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟಸ್ ಬಗ್ಗೆ ಹೇಳಿರೋ ವಿಚಾರವಾಗಿ ಒಂದೇ ಒಂದು ಹೇಳ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರು ಈ 5 ವರ್ಷದಲ್ಲಿ ರಾಮನಗರ, ಚನ್ನಪಟ್ಟಣ, ಮಂಡ್ಯ 3 ಕಡೆ ನಿಂತು ಸೋತಿದ್ದಾರೆ. ಆದರೆ 3 ಕಡೆನೂ ಅವರಿಗೆ 60,000, 70,000, 2 ಲಕ್ಷ ಚಿಲ್ಲರೆ ಓಟು ಮಂಡ್ಯದಲ್ಲಿ ಹಾಕವ್ರೆ. ಆದರೆ ಆ ಸೋತ ಮೇಲೆ ಆ ಕ್ಷೇತ್ರಗಳಿಗೆ ಅವ್ರ ಮಗನೇ ತೋರಿಸಿಲ್ಲ. ಇವ್ರಿಗೆ ಅಂತ ಓಟ್ ಹಾಕಿರೋ ಜನಗಳು ಕೆಲಸ ಏನಾಗಬೇಕು, ಅವ್ರು ಕೆಲಸ ಕಾರ್ಯ ಮಾಡ್ಕೊಡೋರು ಯಾರು? ಇದನ್ನು ಯಾವತ್ತಾದ್ರೂ ಅವ್ರು ಯೋಚನೆ ಮಾಡಿದ್ದಾರಾ? ಈಗ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಜಿ ಮಾಡ್ತೀನಿ ಅಂತ ಹೇಳ್ತಾ ಇರೋ ನಿಖಿಲ್ ಕುಮಾರಸ್ವಾಮಿ ಮೊದಲಿಗೆ ಇಲ್ಲಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡಿ ಹೇಳಿ, 2 ವರ್ಷ ಮುಂಚೆನೆ ಹೇಳಿ. ಅವರು ಅಭ್ಯರ್ಥಿನೇ ಇಲ್ಲ ಇಲ್ಲಿ, ಅವ್ರಿಗೆ ಮಾಜಿ ಮಾಡಕ್ ಹೊರಟವ್ರು ಅವರು. ನಿಖಿಲ್ ಕುಮಾರಸ್ವಾಮಿಗೆ ಇದೆಲ್ಲ ಶೋಭೆ ತರುವಂತ ವಿಚಾರ ಅಲ್ಲ. ಈ ತರ ದುರಾಂಕಾರವಾಗಿ ದೌಲತ್ತಾಗಿ ಮಾತಾಡಿದ್ರೆ ಯಾರು ಇಲ್ಲಿ ಕನಕಪುರದಲ್ಲಿ, ಹಾಸನದಲ್ಲಿ ಎದುರ್ಕೊಂಡಂಗೆ ಎದುರ್ಕೊಳ್ಳಲ್ಲ. ಇಲ್ಲಿ ಅದಕ್ಕೆ ಫೈಟ್ ಕೊಡುವಂಥ ಜನ ಅವರೇ ಫೈಟ್ ಕೊಡ್ತಾರೆ. ಅವರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ರೈತರ ವಿಚಾರವಾಗಿ ತಗೊಳ್ಳೋದಾದ್ರೆ, ರೈತರು ಒಟ್ಲೆ ಪುಸ್ತವರು ಮೊದಲಿಗೆ ದೇವೇಗೌಡರು ನೈಸ್ ರೋಡ್ಗೆ 1350 ಎಕರೆ ಅಪ್ಲಿಕೇಶನ್ ಮಾಡಿ ಕೇಳಿ ಕೊಟ್ಟಿದ್ದು, ಇವತ್ತು ಕೇಳಿ ದೇವೇಗೌಡರಿಗೂ ವ್ಯಾಜ್ಯ ನಡೀತಾನೆ ಐತೆ. ಯಾಕೆ ನಡೀತಾ ಐತೆ? ವಾಪಸ್ಸು ರೈತರಿಗೆ ಇಸ್ಕೊಡಕ್ಕೆ ನಡೀತಾ ಆಯ್ತಾ? ಇದನ್ನ ಮಾಧ್ಯಮದವ್ರು ನೀವು ಬರೀಬೇಕು. ದೇವೇಗೌಡರು ಏನಕ್ಕೋಸ್ಕರ ಕೇಳಿ ಮೇಲೆ ಫೈಟ್ ಮಾಡ್ತಾರೆ ಅಂತ ಬರೀಬೇಕು. ಅವ್ರದ್ದು ಇದನ್ನ ಕ್ಯಾನ್ಸಲ್ ಮಾಡ್ಸಕ್ಕೆ ಯಾಕೆ ಹೋದ್ರು ಅಂತ ಬರೀಬೇಕು. ಆವಾಗ ಅವ್ರಿಗೂ ಗೊತ್ತಾಗೋದು. ಇಷ್ಟೇ ನಾನು 2 ಮಾತು ಮುಗಿಸ್ತೀನಿ. ಮುಖಂಡರು ನಮ್ಮ ಜಿಲ್ಲಾ ಮಟ್ಟ ಲೀಡರ್ಗಳು, ಸ್ಟೇಟ್ ಲೀಡರ್ಗಳು ಕೆಲವು ಮಾತಾಡಿಲ್ಲ. ಅದಕ್ಕೆ ಅವ್ರು ಮಾತಾಡಿರೋದ್ರಲ್ಲಿ ನನಗೆ ತಪ್ಪು ಅನ್ನಿಸ್ತು. ಏನಂದ್ರು, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ, ನಿಮಗೆ ಶಿವಕುಮಾರ್ ಬಗ್ಗೆ ಈ ಥರ ಏಕವಚನದಲ್ಲಿ ಮಾತಾಡಿದ್ರು. 100% ನಾನು ಅಲ್ಪಸಂಖ್ಯಾತ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಸಾಹೇಬರು ಡಿ.ಕೆ. ಶಿವಕುಮಾರ್ ಅವರು 3 ವರ್ಷ ಮುಂಚೆನೆ
ಯೋಜನೆ ಡೈರೆಕ್ಟರ್ ಮಾಡೋರೆ. ನನಗೆ ಅರ್ಹತೆ ಇದೆ ಮಾತಾಡೋಕ್ಕೆ. ಇಲ್ಲಿ ಎಲ್ಲ ಕೂತವ್ರೆ, ಅವ್ರಿಗೆ ಸ್ಥಾನಮಾನ ಗೌರವ ಕೊಟ್ಟವ್ರೆ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು, ಅರ್ಹತೆ ಇದೆ. ಬಟ್ ನಿಖಿಲ್ ಕುಮಾರಸ್ವಾಮಿಗೆ ಅರ್ಹತೆ ಯಾವ ವಿಚಾರದಲ್ಲಿ ಶಿವಕುಮಾರ್ ಬಗ್ಗೆ ಹೇಳೋಕ್ಕೆ ಅರ್ಹತೆ ಇಲ್ಲ. ಯಾಕಂತಾರೆ ಕಾರಣ, ಅವರು ಗ್ರಾಮ ಪಂಚಾಯತಿಲಿ ನಿಂತ್ಕೊಂಡು ಗೆಲ್ಲಲಿಲ್ಲ. ಅವ್ರ ಮೊಮ್ಮಗ ಅಂದ್ಕೊಂಡು CM ಮಗ, ಮಾಜಿ CM ಮಗ ಅಂದ್ಕೊಂಡೇ ಬಂದಿರೋರು. ಅವ್ರಿಗೆ ಒಂದು ಗ್ರಾಮ ಪಂಚಾಯತಿ ನಿಂತ್ಕೊಂಡು ಗೆಲ್ಲಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವರು ನಮಗೆ ರಾಜ್ಯದ ಮಟ್ಟದ ನಾಯಕರ ಬಗ್ಗೆ ಹೇಳ್ತಾರೆ. ಒಂದು ಅಲ್ಪಸಂಖ್ಯಾತರಾಗಿ ಇಡೀ ಜನಾಂಗದಲ್ಲಿ 7 ಸೀಟ್ ಕೊಟ್ಟವ್ರೆ. ನಮ್ಮ ಟೌನಲ್ಲಿ 7 ಜನ ನಮ್ಮ ಅಲ್ಪಸಂಖ್ಯಾತ ಪೊಲೀಸರು ಗೆದ್ದವ್ರೆ. ಎಲ್ಲ ಜನಾಂಗವು ಹೊಂದಾಣಿಕೆಯಿಂದ ವಿಶ್ವಾಸ ತಗೊಂಡು ಈ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ಅರ್ಧರಾತ್ರಿ. ಇವರು ನಿನ್ನೆ ಮೊನ್ನೆ ಅದನ್ನು ಬೈ ಎಲೆಕ್ಷನ್ ಬಂದು ಗೆದ್ದಿ, ನಮ್ಮ ಋಣದಲ್ಲಿ ಗೆದ್ದಿ, ನಮ್ದೇನೋ ಒಂದು ತಪ್ಪು ಇದರಲ್ಲಿ ಅವ್ರು ಗೆದ್ಬಿಟ್ಟು ನಮ್ಮ ಸಾಹೇಬ್ರ ಬಗ್ಗೆ ಆಗಲಿ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಇಡೀ ರಾಜ್ಯಕ್ಕೆ ಒಂದು ಮಾದರಿ ನಮ್ಮ ಕನಕಪುರ ಕ್ಷೇತ್ರ. ಯಾಕಂದರೆ ಇಷ್ಟು ಅಭಿವೃದ್ಧಿ, ಬೀದಿಗೆ ಕಾಂಕ್ರೀಟ್ ವಿಚಾರದಾಗಲಿ, ಡ್ರೈನೇಜ್ ಆಗಲಿ ಕೆಲಸ ಮಾಡಿರೋದು ಸರಿ ಹೆಮ್ಮೆ ಪಡ್ತೀವಿ. ಇವರು ಬಂದ್ಬಿಟ್ಟು ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡ್ತಾರಲ್ಲ, ಅದಕ್ಕೋಸ್ಕರ ಡಿ ಕೆ ಕುಮಾರಸ್ವಾಮಿ ಹೇಳಕ್ಕೆ ಇಷ್ಟೇ ಬಯಸ್ತೀವಿ. ನಿಮಗೆ ಅರ್ಹತೆ ಇಲ್ಲ. ಫಸ್ಟು ಗ್ರಾಮ ಪಂಚಾಯತಿನೋ ಒಂದು ಮಂಡಲ ಪಂಚಾಯತಿ ಗೆದ್ದಿ, ನಿಮಗೆ ಈ ವಿಚಾರ ದೊಡ್ಡ ಮಟ್ಟಕ್ಕೆ ನಮ್ಮ ರಾಜ್ಯದ ಮಟ್ಟದ ಬಗ್ಗೆ ನಿಮಗೆ ಹೇಳಕ್ಕೆ ಅರ್ಹತೆ ಇದೆ. ನಿಮಗೆ ಆವಾಗ ಹೇಳಕ್ಕೆ ಅರ್ಹತೆ ಇದೆ. ಮಾಧ್ಯಮದ ಎಲ್ಲ ಗುರುವವರೇ, ಮಾಧ್ಯಮದ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮೊದಲು ನಮಸ್ಕರಿಸ್ತಾ, ಭಾಳ ಹಾಸ್ಯಾಸ್ಪದ ವಿಚಾರ ಏನಪ್ಪ ಅಂದರೆ, ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನನಗೆ ಹಾಸ್ಯಾಸ್ಪದ ಏನಪ್ಪ ಅಂದರೆ, ಏನಾದರೂ ಅಭೂತಪೂರ್ವವಾಗಿ ಗೆದ್ದರೆ ಅದು ದೇವೇಗೌಡರ ಶಕ್ತಿ, ಕುಮಾರಣ್ಣನ ಶಕ್ತಿ, JDSನ ಶಕ್ತಿ ಅಂತೀವಿ. ಸೋತಾಗ ಮೊದಲೇ ತಗೊಳ್ಳೋದೇ ನೀವು ಇಡೀ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ತಗೋತೀರಿ. ಸತ್ಯವಾಗಲೂ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ನಾವು ಗೊತ್ತಿರಲಿಲ್ಲ, ನೀವೇ ಚಿರಪರಿಚಿತ ಮಾಡ್ತಾ ಇದ್ದೀರಿ ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ದೀರಿ. ನಾನು 2-3 ಉದಾಹರಣೆಗಳು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ಒಂದೇ ಒಂದು ಉದಾಹರಣೆ, 2008 ಏನು ಡಿನೋಟಿಫಿಕೇಶನ್ ನಿಮ್ಮ ತಾತನವರು ಮಾಡಿದ್ರು, ಆ ಎಷ್ಟು ಕ್ಷೇತ್ರಗಳು ನೋಡ್ಕೊಬನ್ನಿ ಒಂದು ಸಾರಿ. ಆ ಎಲ್ಲ ಕ್ಷೇತ್ರಗಳು ಕುಮಾರಸ್ವಾಮಿಯ ವಿರುದ್ಧ ಪರ್ಯಾಯ ನಾಯಕ ಎಲ್ಲೆಲ್ಲಿ ಬೆಳಿತಾನೋ ಆ ವಂಶನ ನಿರ್ವಂಶ ಮಾಡಿ ಇವತ್ತು ಕನಕಪುರವನ್ನು ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಬರಲಿಕ್ಕೆ ಕಾರಣಕರ್ತ ನಿಮ್ಮ ಪೂಜ್ಯ ತಾತನವರು. ಸಾತನೂರು ವಿಧಾನಸಭಾ ಕ್ಷೇತ್ರವನ್ನು ನೀವು ಡಿನೋಟಿಫಿಕೇಶನ್ ಮಾಡಿದ್ರು ಒಂದೇ ಒಂದು ಕಾರಣ, ಏನು ನೀವೇ ತಿಳಿಸ್ಕೊಡ್ಬೇಕು. ನಮ್ಮ ಮಳವಳ್ಳಿಲಿದ್ರು ನಮ್ಮ ಕೃಷ್ಣ ಬೈರೇಗೌಡ ತಂದೆ ಕ್ಷೇತ್ರ ಯಾರಿಗಿಲ್ಲ, ಎಲ್ಲ JDS ಕ್ಷೇತ್ರಗಳೇ. ನೀವು ಯಾಕೆ ಮಾಡಿದ್ರಿ ಅದನ್ನು ಬಿಡುವ, ಆಯಿತು. KP ನಮ್ಮ ನಂಜುಂಡಪ್ಪನ ಹೊಡೆದಿದ್ದು ಹೋದ್ವ, ಕನಕಪುರ 185 ತಾಲೂಕಿನಲ್ಲಿ ಇತ್ತು. ಯಾರು ಸ್ವಾಮಿ ಕನಕಪುರ ತಾಲೂಕನ್ನ ಆಳ್ತಿದ್ದು? ನಿಮಗೆಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಒಂದೇ ಒಂದು ಖುಷಿ ವಿಚಾರ ಏನಪ್ಪ, ಕೊನೆ ಸ್ಥಾನಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ, ಪೂಜ್ಯ ಶ್ರೀ S ಕರಿಯಪ್ಪನವರ ವಿದ್ಯಾಸಂಸ್ಥೆ ಅದೊಂದು ಇದ್ದದ್ದಕ್ಕೆ ಕೊನೆ ಸ್ಥಾನಕ್ಕೆ ಹೋಗಲಿಲ್ಲ. ಇವತ್ತು ಮಾಡಿಸಿ ಸರ್ವೇನಾ ಡಿ ಕೆ ಶಿವಕುಮಾರ್ ಮತ್ತು ಅಪೂರ್ವ ಸೋದರರು ಆ ಪದ ಬಳಸಲಿಕ್ಕೆ ಇಡೀ ದೇಶದಲ್ಲಿ ಬಹಳ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನರನಾಡಿಗಳಲ್ಲೂ ಕೂಡ ಶಕ್ತಿ ಯಾಕೆ ಬಂದಿದ್ರೆ ಆ ಥರ ಅಣ್ಣ ತಮ್ಮದಿರು ಬಾಳ್ತಾವ್ರೆ. ಅಪೂರ್ವ ಸೋದರ ಸ್ವಾಮಿ ಈ ತಾಲೂಕಿನ ಅಭಿವೃದ್ಧಿ ಮಾಡಿದ್ದು, ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಕಾರ್ಯಕರ್ತರು ಸರ್ವೆ ಮಾಡಿಸ್ಕೊಳ್ಳಿ, ಆ ಅಭಿವೃದ್ಧಿ ಗೊತ್ತಾಗ್ತದೆ. ಅಭಿವೃದ್ಧಿ ಬಗ್ಗೆ ಆಮೇಲೆ ಮಾತಾಡುವ. ಆಯಿತು, ನೀವು 2008 ಬಿಡೋಣ, ಎಲ್ಲ ಬಿಡೋಣ. ಡಿ ಕೆ ಶಿವಕುಮಾರ್ ಕುಟುಂಬಕ್ಕೆ ಕೊಟ್ಟ ಕೊಡುಗೆ ಗೊತ್ತಾ? ಮಗಳ ಮೇಲೆ ಕೇಸ್ ಹಾಕ್ಸಿದ್ರಿ, ಅವ್ರ ಶ್ರೀಮತಿ ಮೇಲೆ ಕೇಸ್ ಹಾಕ್ಸಿದ್ರಿ, ಅವ್ರ ಮೇಲೆ ಕೇಸ್ ಹಾಕ್ಸಿದ್ರಿ, ಅವ್ರ ತಮ್ಮನ ಮೇಲೆ ಕೇಸ್ ಹಾಕ್ಸಿದ್ರಿ. ಅದೇ ಡಿ ಕೆ ಶಿವಕುಮಾರ್ ಕೊಟ್ಟ ಕೊಡುಗೆ ಏನು ಗೊತ್ತಾ? ಎಲ್ಲ ನೋವುಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೇಳಿದ್ಕೆ ಎಲ್ಲವನ್ನ ಮರೆತು ಜೋಡೆತ್ತು ಅಂತ ಕೈ ಎತ್ತಿದ್ರು ಸ್ವಾಮಿ. ಅದ್ರ ಫಲ ಶ್ರೀಮತಿ ಅನಿತಾ ಕುಮಾರಸ್ವಾಮಿರವರು 1,72,000 ಅಧಿಕ ಮತಗಳು. ಯಾವ ಕ್ಷೇತ್ರ ಸ್ವಾಮಿ? ನಿಮ್ದೇ ಕ್ಷೇತ್ರ, ನಮ್ದಲ್ಲ, ರಾಮನಗರ ಸ್ವಾಮಿ. ಅಲ್ಲೊಬ್ಬ ನಮ್ಮ ಅಲ್ಪಸಂಖ್ಯಾತರು ಇದೇ ತಾಲೂಕಿನ ಮಗ ಹೋಗಿ ನಿಂತು ಸೋತಿದ್ರು ಕೂಡ ಸಮಾಧಾನ ಮಾಡಿದ್ರು.
2 ಸಾರಿ ಮುಖ್ಯಮಂತ್ರಿ. ನಿಮ್ಮ ಶ್ರೀಮತಿಯವರು ಒಂದ್ಸಾರಿ ಹೈಯೆಸ್ಟ್ ಓಟು. ರಾಮನಗರ ಸ್ವಾಮಿ 3 ಬಾರಿಗೆ ಅಭಿವೃದ್ಧಿ ಮಾಡಿ ಅಭಿವೃದ್ಧಿಯ ನಾಗಾಲೋಟದಲ್ಲಿದ್ದಂಥ ಕ್ಷೇತ್ರದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮುಖಂಡ ತಾಲೂಕು ಬಿಟ್ಟು ಆ ರಾಮನಗರ ತಾಲೂಕಿನ ಮತನೇ ಇಲ್ಲ. ಯಾವುದೋ ಹೂಕುಂದ ಕುಗ್ರಾಮದಿಂದ ಹೋಗಿ ನೀವು ಹೇಳ್ತೀರಲ್ಲ ಕನಕಪುರ ಅಭಿವೃದ್ಧಿ ಇಲ್ಲ ಅಂತ. ಆಯ್ತು, ಹೂಕುಂದ ಕುಗ್ರಾಮ, ಆ ಕುಗ್ರಾಮದಿಂದ ಹೋಗಿ ಅಭ್ಯರ್ಥಿ ನಿಮ್ಮನ್ನ ಸೋಲಿಸ್ತಾರೆ ಅಂದ್ರೆ ನಿಮ್ಮ ಅಭಿವೃದ್ಧಿ ಏನು ಸ್ವಾಮಿ? 1,22,000 ಯಾಕೆ ನಿಮ್ಗೆ ಶ್ರೀಮತಿ ಮತ ಬಂತು ಅಂದ್ರೆ ಅದು ನಿಮ್ದಲ್ಲ. ಆ ಮತ DK ಶಿವಕುಮಾರ್, DK ಸುರೇಶ್ ನಂದು. ಅವರು ಒಬ್ಬ ಸಂಸದನಾಗಿ ಅವರು ಎಲ್ಲೂ ಕೂಡ ವರ್ತಿಸ್ತಿಲ್ಲ. ಈ ಗಳಿಗೆವರೆಗೂ ಟೀಕೆ ಮಾಡ್ತಾರೆ. ಏನಂತ? ಒಬ್ಬ ಸಂಸದನಾಗಿ ಅವ್ರು ಯಾವತ್ತೂ ಕೂಡ ಕಾರ್ಯನಿರ್ವಹಿಸ್ತಿಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಏನೋ ಆಗಿದೆ. ನಿಮ್ ತಂದೆ ಸೋತ್ರು, ನೀವು ಸೋತ್ರಿ ಶಿವಕುಮಾರ್ ಮೇಲೆ. ಸೋಲನ್ನು ನಾವು ಸ್ವೀಕರಿಸಿದೀವಿ. ಎಂದೂ ಕೂಡ ಹತಾಶರಾಗಿ DK ಸುರೇಶ್ ಅಣ್ಣ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅವ್ರು ಏನ್ ಮಾಡಿದ್ರು? ಆಯ್ತಪ್ಪ, ನನ್ಗೆ ಆರ್ತರಿಕೆ, ತುಪ್ಪ ಮಾರಿಕೆ, ಎಣ್ಣೆ ಮಾರಕ್ಕೆ ಕೊಟ್ಟಿದ್ದೀರಿ, ನಾ ಮಾಡ್ಕೊಂಡಿರ್ತೀನಿ ಅಂತ ಧೈರ್ಯ ಅಭಿವೃದ್ಧಿ ಸ್ವಾಮಿ. ಮಾತಾಡ್ತೀನಲ್ಲ ಸ್ವಾಮಿ ರೈತರ ಬಗ್ಗೆ. ನಿಮ್ ದೊಡ್ಡಣ್ಣ ರೈತರು ಸ್ವಾಮಿ KMF ಅಧ್ಯಕ್ಷರಾಗಿದ್ರು. ಒಂದು ದಿನ ಸರ್ಕಾರಿ ಸವಲತ್ತು ಬೇಡ ಸ್ವಾಮಿ, ರೈತರಿಗೆ 60 ಕೋಟಿ ರೂಪಾಯಿ ಆದಾಯನ ಆ ದುಡ್ಡನ್ನ ಸರ್ಕಾರ ಕಟ್ಟಿದ್ರೆ ಏನ್ ಸಿಗ್ತದೆ? ರೈತರು ಬದುಕಲಿ ಅಂತ ಒಂದೇ ದಿನದಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಯಾಕೆ ಜನ ದಾರಿ ತಪ್ಪಿಸ್ತಾ ಇದ್ದೀರಿ? ಏನಾದ್ರೂ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ರೆ ಅದು ನನ್ನ ಗೆಲುವು ಅಂತೀರಿ. ಸೋತಕ್ಕೆ DK ಸುರೇಶ್, DK ಶಿವಕುಮಾರ್ ಸೋಲ್ತಾರೆ ಅಂತೀರಿ. 1,23,000 ರಾಮನಗರ ಮತ ಕೊಟ್ಟಂತ ಜನನ ಶಿವಕುಮಾರ್ ಒಂದೇ ರಾತ್ರಿ ಬದಲಾವಣೆ ಮಾಡೋಕ್ಕಾಗುತ್ತಾ? ನಾನು ಇಷ್ಟೇ ಹೇಳ್ತಾ ಇರೋದು, ದಯಮಾಡಿ ನಮ್ಮ ತಾಲೂಕಿನ ಜನ ಮುಖ್ಯಮಂತ್ರಿ ಇದೀವಿ, ನಾವು ದಾರಿ ತಪ್ಪಲ್ಲ. ನೀವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾರು ತುಳಿದು ಬೆಳೆಸ್ತೀರೋ, ನೀವೇ ಬೆಳೆಸ್ತೀರೋ, ನಮ್ದೇನು ವಿರೋಧ ಇಲ್ಲ. ದಯಮಾಡಿ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಣಕಬೇಡಿ. ಯಾಕಂದ್ರೆ ಪೂಜ್ಯ ಶ್ರೀ ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದವರು. ನಿಮ್ಮ ಇಡೀ ಕುಟುಂಬಕ್ಕೆ ಉಪಕಾರ ಪ್ರಜ್ಞೆ ಇದ್ರೆ ಕಾಂಗ್ರೆಸ್ಗೆ ಇರ್ಬೇಕು. ಯಾಕೆ ಅಂದ್ರೆ ನೀವು ಅವ್ರಿಗೆ ಇರೋಲ್ರಿ. ಸನ್ಮಾನ್ಯ ಯಡಿಯೂರಪ್ಪನವರು ಸಭೆಯಲ್ಲಿ ಹೇಳೋರೆ, ಚರ್ಚೆ ಮಾಡೋದು ಬೇಡ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ರಾಜಕಾರಣ ಪ್ರಜ್ಞೆ ಇದೆ. ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರು ಕುಮಾರಣ್ಣ ಕರ್ಸ್ಕೊಂಡು ನಿಮ್ಮ ಮೊಮ್ಮಗನಿಗೆ ಬುದ್ಧಿ ಹೇಳಿ, ರಾಜಕೀಯವಾಗಿ ಬೆಳೆದು ಹೇಳಿ, ಸೇವೆ ಮಾಡೋದು ಹೇಳಿ, ಸರ್ವಿಸ್ ಮಾಡೋದು ಹೇಳಿ, ಸಂಘಟನೆ ಮಾಡೋದು ಹೇಳ್ಬಿಡಿ. ನೀವು ದೇಶದ ಪ್ರಧಾನಮಂತ್ರಿ ಮಾಡಿ, ನಮ್ಮ ಅಭ್ಯಂತರ ಇಲ್ಲ. ಕೊನೆಯದಾಗ ಒಂದೇ ಆ ತೆಪ್ಪುದು ಹೇಳ್ತೀರಿ, ಏನ್ ಮಾಡಿದರು ಅದು ಏನೂ ಮಾಡಲಿಲ್ಲ ಅನ್ನೋ ಸ್ವಾಮಿ. ನಿಮ್ ಕೈಯೇ ಕೊಟ್ಟವರಲ್ಲ ಸ್ವಾಮಿ ಕೇಂದ್ರ ಮಂತ್ರಿ. ಇಡೀ ಜಿಲ್ಲೆಯಲ್ಲಿ ಯೂತ್ರಿಲ್ವ ಸ್ವಾಮಿ? ನಾವು ಫ್ಯಾಕ್ಟ್ರಿ ಮಾಡಿ ಅದಕ್ಕೆ ಈಗ ನೆಪ ಇಲ್ಲ. ಒಂದೇ ಒಂದು ಮಾತಾಡಿದ್ರಿ, ನಮ್ಮ ಮಂಡ್ಯದ ಭಾಗದ ರೈತರು ನಾವೆಲ್ಲ ತಿಳ್ಕೋಬೇಕು. ಒಂದೇ ಮಾತು, ಹೆಂಗ ಬೇಕಾದ್ರೂ ಉಸಿರು ಒಳ್ಳೆ ಆಗ್ತೀರಿ ಅಂತ. ಸನ್ಮಾನ್ಯ ಮೋದಿ ಅವ್ರನ್ನ ಈ ದೇಶದಲ್ಲಿ ನಮ್ಗೆ ಅಧಿಕಾರ ಕೊಟ್ಟು ಪ್ರಧಾನಮಂತ್ರಿ ಮಾಡಿದ್ರೆ 5 ನಿಮಿಷದಲ್ಲಿ ಮೇಕೆದಾಟ ಬಗೆಹರಿಸ್ಕೊಡ್ತೀನಿ. 5 ನಿಮಿಷ 3 ವರ್ಷ ಆಯ್ತು. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಹೆಂಗ ಬೇಕಾದ್ರೂ ಗೊತ್ತಾಗ್ತೀರಿ. ಅವೆಲ್ಲವೂ ಕೂಡ ಜನರಿಗೆ ಅರ್ಥ ಆಗಿದೆ. ದಯವಿಟ್ಟು ಸುಸಂಸ್ಕೃತವನ್ನ ನಿಮ್ಮ ಮಗನಿಗೆ ಹೇಳ್ಕೊಡಿ. ನಾನು ನಮ್ಮ ತಾಲೂಕಿನ JDS ಮುಖಂಡರು ಕೇಳ್ಕೊಳ್ಳೋದಿಷ್ಟೇ, ನೀವು ಕುಮಾರಣ್ಣನ, ದೇವೇಗೌಡರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮೆಚ್ಚಕ್ಕೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದಕ್ಕೆ ಸಾಕ್ಷಿ ನಿಮ್ಮ 2 ಕಣ್ಣು ಅಂತ ಹೇಳ್ತಾ, ಏನಾದ್ರೂ ಇನ್ನು ಹೆಚ್ಚಿನ ಅವಕಾಶಗಳಿತ್ತು ಎಲ್ಲ ಮುಖಂಡರುಗಳು ಮಾತಾಡ್ಲಿಕ್ಕೆ ಆಯ್ತಾವೆ. ತಾಲೂಕಿನ ಅಭಿವೃದ್ಧಿನ ಬೆಳಗಾನ ಅಲ್ಲ 10 ದಿನ ಆದ್ರೂ ಹೇಳ್ಬೋದು. ತಾಯಿ ಕಬ್ಬಾಳಮ್ಮನ ಒಂದು ದೇವಸ್ಥಾನವನ್ನ ನೆನ್ಸ್ಕೊಂಡು ನಿಮ್ಮ ಅಭಿವೃದ್ಧಿ ನಮ್ಮ ಅಭಿವೃದ್ಧಿಗೂ 2 ಸಾಕ್ಷಿಗಳಿವೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಬುದ್ಧನಿಗೆ ನಮಸ್ಕರಿಸಿದ್ದ ರೇ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮಗೆ ನಮ್ಮ DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕೇ ಇಲ್ಲ. ಕಾರಣ ಅದಿಷ್ಟೇ, ಎಷ್ಟು ನಿಮ್ಗೆ ವಯಸ್ಸು? ನಿಮ್ಮ ವಯಸ್ಸಿಗಾಗಲೇ ನಮ್ಮ ಶಾಸಕರಾದಂಥ DK ಶಿವಕುಮಾರ್ ಅವರು ಶಾಸಕರಾಗಿದ್ರು, ಮಂತ್ರಿ ಆಗಿದ್ರು. ಅದು ಮರ್ತೋಯ್ತಾ? ಕೇಳೋದು ಒಂದೇ ಪದ, ಏನ್ ಕೇಳಿದ್ರು? ನಿಮ್ಮ ಸ್ಟೇಟಸ್ ಏನಪ್ಪ ಅಂತ ಕೇಳಿದ್ರು. ನೀವು ನಿಮ್ಮ ಸ್ಟೇಟಸ್ ತಿಳಿಸ್ಬಿಟ್ಟು ಅದನ್ನ ನೀವು ಮುಂದುವರಿಯೋದಾಗಿತ್ತು. ಅದನ್ನ ಬಿಟ್ಟು ಇಲ್ಲ ಸಲದ ಆರೋಪಗಳನ್ನ ಮಾಡ್ತಿದ್ದಿಲ್ಲ ರೇ ನಿಖಿಲ್ ಕುಮಾರಸ್ವಾಮಿ ಅವರೇ. 2ನೇ ಬಾರಿ ನಿಮ್ಮ ತಂದೆ ಮುಖ್ಯಮಂತ್ರಿ ಆದಾಗ 14 ಜನ ಬಾಂಧವ ಕೂತ್ಕೊಂಡಾಗ ಇದೇ DK ಶಿವಕುಮಾರ್ ಸಾಹೇಬರು ಸುರಿಯುವ ಮಳೆಯಲ್ಲಿ ಛತ್ರಿ ಇಟ್ಕೊಂಡು ಆ ಶಾಸಕರನ್ನ ವಾಪಸ್ ಕರ್ಕ ಬರೋಕೆ ಗೇಟ್ ಕೀಪ್ ಮಾಡ್ತಾರೆ ಆಚರಿಸಿದ್ರು. ಇದಕ್ಕೆ ಕಾರಣ ಬೇರೆ ಯಾರು ಇಲ್ಲ, ನಿಮ್ಮದೇ ಆದಂತ ಶಾಸಕರಾದಂತ GT ದೇವೇಗೌಡರನ್ನ ಕೇಳಿ. ಅವತ್ತು GT ದೇವೇಗೌಡರು ನಿಮ್ಮ ಪಕ್ಕದಲ್ಲಿದ್ರು. ಇದಕ್ಕೆ ನಮ್ಮ ಸಾಹೇಬ್ರ ಪಕ್ಕದಲ್ಲಿದ್ರು. 14 ಶಾಸಕರನ್ನ ಹೊರಗಡೆ ಕರ್ಕ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಉಳಿಸಬೇಕು ಅಂತ ಹೇಳಿ ನೀವೇನ್ರಿ ನಮ್ಮ ನಾಯಕರ ಬಗ್ಗೆ ಮಾತಾಡೋದು? ಅವ್ರು ಯಾರೋ ಮಾತಾಡ್ತಾರೆ ಅಲ್ಲಿ, ನಮ್ಮ ಮಾಜಿ ಶಾಸಕರು ಏಮಂದು ಅವರು ತಾಕತ್ತಿದ್ರೆ ಬರ್ತಾರೆ.
ನಮ್ಮ ತಾಕತ್ತು ಏನು ಅಂತ ಈಗಾಗಲೇ ತೋರಿಸಿದೀವಿ. ನಮ್ಮ ತಾಕತ್ತು ಏನಂದ್ರೆ ನಮ್ಮ ರಾಮನಗರ ಜಿಲ್ಲೆಯನ್ನ JDS ಮುಕ್ತ ಮಾಡಿದೀವಿ. ಇದು ನಮ್ಮ ತಾಕತ್ತು, ಇದು ನಮ್ಮ DK ಶಿವಕುಮಾರ್ ಇರೋ ತಾಕತ್ತು. ಅಲ್ಲೆಲ್ಲ ಕೂತ್ಕೊಂಡು ತಾಕತ್ತಿದ್ರಪ್ಪ ರೇ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇದುವರೆಗೂ ಎಲ್ಲೇ ಪ್ರಾಬ್ಲಮ್ ಆದ್ರೂ ಮೊದಲು ಧಾವಿಸಿದ್ರೆ ನಮ್ಮ DK ಶಿವಕುಮಾರ್ ಅವರು ಏತಕ್ಕೆ ಏನೇ ಸಮಸ್ಯೆ ಬಂದ್ರು ಅದು ಬಿಟ್ಬಿಟ್ಟು ಇಲ್ಲಿ ಬಿಡದಿ ಬೇರೆ ಬಂದಂತ ಸಮಸ್ಯೆಗಳನ್ನ ಬಗೆಹರಿಸಲ್ವಾ? ಎಚ್ಚರಿಕೆ ಈ ಮುಖಾಂತರ ತಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ ಮಾತು ಹಿಡಿತದಲ್ಲಿ ಕರೆಯದಾಗಿ ಅಂತ ಹೇಳ್ತೀನಿ. ನಮ್ಮ ಈ ಲೋಕಲ್ JDS ನಾಯಕರುಗಳಿದ್ರಲ್ಲ, ನಿಮ್ಮ ಮಾತು ಹಿಡಿತದಲ್ಲಿ ನಿಮ್ಮ ನಾಯಕರುಗಳನ್ನ ಮೆಚ್ಚಿಕೆ ನೀವೇನೋ ಮಾತಾಡಲಿಕ್ಕೆ ಹೋಗ್ಬೇಡಿ. ಬಾಯಿ ಬಂದಂಗೆ ನೀವು ಬಾಯಿ ಬಂದಾಗ ಮಾತಾಡಿದ್ರೆ ಲಾಸ್ಟ್ಗೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋರು DK ಶಿವಕುಮಾರ್ ಅವರು, DK ಸುರೇಶ್ ಅವರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಮುಖಂಡರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ಏನು ಈ ಸಭೆ ಸೇರಿದೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಟಿವಿನಲ್ಲಿ ಪೇಪರ್ನಲ್ಲಿ ಎಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಎಷ್ಟು ಬಾಲಿಶವಾಗಿ DK ಶಿವಕುಮಾರ್ ಅವರ ಮೇಲೆ ಮಾತಾಡಿರ್ತಕ್ಕಂಥದ್ದು ಎಷ್ಟು ಸತ್ಯಾಸತ್ಯತೆ ಅಂತದನ್ನು ನಾವಾದರೂ ಕೂಡ ವಿಮರ್ಶೆ ಮಾಡಬೇಕು. ಶಿವಕುಮಾರ್ ಸರ್ ಅವರು ಆಗಿರ್ತಕ್ಕಂಥ ರಾಜಕೀಯದ ಅನುಭವದಲ್ಲೇ ಅವ್ರಿಗೆ ವಯಸ್ಸಾಗಿಲ್ಲ ಅನ್ನೋ ವಿಚಾರನೂ ಕೂಡ ಹೇಳಿರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರೇ, ಸಾಹೇಬರು 2028ಕ್ಕೆ ಏನು ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. 2005 ಈಗಾಗಲೇ ಅವರು CM ಆಗೋದಕ್ಕೆ ನೇರವಾಗಿ ಬಂದು ಎಲ್ರಿಗೂ ಕೂಡ ಆರಿಸಿ ಬಂದಿರ್ತಕ್ಕಂಥ ವ್ಯಕ್ತಿ. ನಿಮ್ಮ ತಾತ ಅವರು PM ಆಗಬೇಕಾಗಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಅಭಿಮಾನದಿಂದ ಅವರು ಆಗಿರ್ತಕ್ಕಂಥದ್ದು ತಾವು ಸ್ವಲ್ಪ ಪುನರಾವರ್ತನೆ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ನಿಮ್ಮ ತಂದೆಯವರು ಈ ರಾಜ್ಯದ CM ಆಗಿದ್ದಾರೆ ಅಂತ ಬಹಳ ಗಂಡಾಕ್ರೋಶವಾಗಿ ಹೇಳ್ಕೊಳ್ತಾ ಇದ್ದಾರೆ. ಅವರು ಪರೋಕ್ಷವಾಗಿ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥ CM ಅಲ್ಲ, ಆದರೆ ಹಿಂಭಾಗದಿಂದ ಬಂದಿರತಕ್ಕಂಥದ್ದು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಈ ವಿಚಾರ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ನಮ್ಮ ಶಿವಕುಮಾರ್ ಸಾಹೇಬ್ರವರು DCM ಆಗಿ CM ಆಗಿ ನೇರವಾಗಿ ಕೇಳ್ತಕ್ಕಂಥದ್ದು, ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರಗಳೆಲ್ಲ ನೀವು ಕೂಡ ಜನಾದೇಶದ ಮೇಲೆ ಆರಿಸಿ ಬಂದರೆ ನೀವು ಒಳ್ಳೆ ರಾಜಕಾರಣಿ ಅಂತ ಎಲ್ಲರೂ ಹೋಗ್ತಾರೆ. ಆದರೆ ನೀವು ಮಾಡ್ತಕ್ಕಂಥ 3 ಸಲ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಜನಾದೇಶ ಎಲ್ಲಿದೆ ಸ್ವಾಮಿ? ನಿಮಗೆ ಜನಾದೇಶ ಇದೆಯಾ? ಅದನ್ನು ನೀವು ನಿಮ್ಮ ಹೃದಯಕ್ಕೆ ಪ್ರಶ್ನೆ ಮಾಡಿಕೊಂಡು ಶಿವಕುಮಾರ್ ಸರ್ ಅವ್ರನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದನ್ನು ನೀವು ಕರಿಬೇಕೇ ವಿನಃ ಅವ್ರನ್ನ ದೂಷಣೆ ಮಾಡೋದಲ್ಲ. ಹಾಗಾಗಿ ಶಿವಕುಮಾರ್ ಸರ್ ಅವರಿಗೆ ಅವರ ಬಗ್ಗೆ ಮಾತನಾಡೋದನ್ನು ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ ಅವ್ರಿಗೆ ಗೌರವವನ್ನು ಕೊಟ್ಟು ಮಾತಾಡಿ ಅಂತ ಈ ಮಾಧ್ಯಮ ಮುಖಾಂತರ ನಾನಾದರೂ ಕೂಡ ಒಂದು ಸಮಾಜಕ್ಕೆ ಒಂದು ತಿಳುವಳಿಕೆ ಆಗಬೇಕು ನಿಮ್ಮ ಮುಖಾಂತರ ಅಂತ ಹೇಳ್ತೀನಿ. ಇವತ್ತಿನ ದಿನ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಲಿಕ್ಕೆ ಘೋಷಿಸಿದೆ. ಯಾಕೆಂದರೆ ನಮ್ಮ DK ಶಿವಕುಮಾರ್ ಬಗ್ಗೆ ಮಾತಾಡಿರ್ತೀನಿ. ಮತ್ತು ಕಾರ್ಯಕರ್ತರಿಗೆ ಸಿಕ್ಕಿದ್ದು ಒಂದು ಅವಕಾಶ ಇದು. ಯಾಕೆಂದರೆ 3 ಬಸ್ ಸೋತ ಕಾರಣ ಏನು ಅಂತ ತಿಳ್ಕೊಳ್ಳಿ ಅವರು. ಯಾರು ಸೋತವ್ರೆ ಅಂದರೆ ಮೊದಲು ಅವರ ತಂದೆ ಹೆಸರು ಹೇಳಿದ್ರು, ಎಲ್ಲೂ ಗೆಲ್ಲಕ್ಕಾಗಲಿಲ್ಲ. ಈಗ ನಮ್ಮ ನಾಯಕರು ಸೇರಿಕೊಂಡು ಅವರು ಎಲ್ಲ ಜನಕ್ಕೂ ಮಚ್ಚ ಬರ್ತಾವ್ರೆ. ದಿನ ಬೆಳಗಾದ್ರೆ ಇರಬೇಕು, ಮತ್ತೆ ಇರಬೇಕು. ಅವ್ರಿಗೆ ಬೆಳಗ್ಗೆ ಕಷ್ಟ ಇಲ್ಲ, ಈಗ ಬುದ್ಧಿ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ದಿನ ಪ್ರತಿ ಮುಂದೆ ಇರಬೇಕು, ಮತ್ತೆ ಮುಂದೆ ಇರಬೇಕು, ಟೀಮ್ ಮುಂದೆ ಬರಬೇಕು ಅಂತ ನಮ್ಮ ಸಾಹೇಬ್ರನ್ನ ಬಳಸ್ಕೊಂಡು ಮಾಡ್ತಾರೆ ಅವರು. ಫಸ್ಟು ಅವ್ರನ್ನ ಹೆಚ್ಚಿಗೆ ಕೇಳೋದು, ಈಗ ಯಾಕೆ ಸ್ವಲ್ಪ ತಿಳ್ಕೊಳ್ಳೋದು, ರಾಮದಾಸ ಸೋತೆ ಚಂಪಣ್ಣ ಸೋತೆ ತಿಳ್ಕೊ. ಈಗ ಅಭಿವೃದ್ಧಿ ಮಾಡೋದಲ್ವಾ? ಅಭಿವೃದ್ಧಿಯನ್ನು ಮಾಡಿದರೆ ನಿಮ್ಮ ತಂದೆ ಚಂಪಣ್ಣದಲ್ಲಿ ಇನ್ನೇ ಬಿಡಬೇಕಾಯ್ತು, ಬೈಕಲ್ಲಿ ಬಿಡಬೇಕಾಯ್ತು ಗುಂಡಿಲಿ. ಯಾಕೆ ಬಿಡಬೇಕಾಯ್ತು ಗುಂಡಿಲಿ? ನೀನು ಓಟ್ ಮಾಡ್ತಿರೋದು ಹಂಗೆ ಫಸ್ಟ್ ಅಭಿವೃದ್ಧಿ ಮಾಡ್ತಿದ್ದೀರಿ. ಫಸ್ಟ್ ನೀವು ನಿಮ್ಮ ಥರ ಉಳಿಸ್ಕೊಳ್ಳಿ. ಅದ್ರ ಕೂಡ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಕೊಂಡು ಇನ್ನೊಬ್ರು ಮಾಡ್ಕೊಂಡು ನೀವು ಕೊಡ್ತಾರೆ. ನೀವು ಫಸ್ಟ್ ನಿಮ್ಗೆ ಅಧಿಕ ಸಿಕ್ಕಾಗ ನೀವು ಬಳಸ್ಕೊಂಡು ಅಭಿವೃದ್ಧಿ ಮಾಡಿದರೆ ನಿಮಗೂ ನಡೆಸಿ ಇರೋದು. ನಿಮ್ಗೆಲ್ಲೂ ಎಲ್ಲೂ ಸಿಗಲಿಲ್ಲ, ಪಕ್ಷ ಬರ್ತಾ ಇಲ್ಲ. ಇವತ್ತು ನಾವೆಲ್ಲ ಬಿಜೆಪಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಶಿವಕುಮಾರ್ ಬಳಸ್ಕೊಂಡು ನೀವು ಮಾಡ್ತಿರೋದು ಭ್ರಮೆ ಅದು. ಈ ಮುಂದಕ್ಕೆ ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ತಿರ್ಗ ಬರೋಲ್ಲ, ನಿಮ್ಗೆ ತಿರ್ಗ ಸಿಗಲ್ಲ. ಅದೊಂದು ಗೊತ್ತಿರೋದು. ಆದ್ದರಿಂದ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಮುಂದಿನ ದಿನಗಳಲ್ಲಿ ಬಾಯಿನ ಕೊಟ್ಟು ಮಾತಾಡಬೇಕು. ಇಲ್ಲ ಅಂತಂದರೆ ಮುಂದಕ್ಕೆ ನಾವು ಏನು ಪ್ರತಿ ಮಾಡಬೇಕು ಅದು ಅಡಿ ಮಾಡ್ಕೊಂಡಿದ್ದೀವಿ. ಒಂದು ಆದೇಶ ಬರೀ ಸಾಧ್ಯ ಮಿಕ್ಕಿಂತ ತೋರಿಸ್ತೀವಿ ಬೇರೆ ಮೇಲೆ ಇದುವರೆಗೂ ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡ್ಕೊಂಡಿದ್ದು. ಯಾಕೆ ಅವ್ರ ಬಗ್ಗೆ ಮಾತಾಡೋದು? ಏನು ಅಭಿವೃದ್ಧಿ ಇದೆ ಅಂತ ಅವ್ರ ಬಗ್ಗೆ ಮಾತಾಡಬೇಕು. ನಮ್ಮ ಲೀಡರ್ಗಳು ಏನೂ ಇಲ್ಲ ಆ ರೀತಿ ಮಾತಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಅವರ ಅಭಿಪ್ರಾಯ ಗೊತ್ತಿಲ್ಲ. ಇವತ್ತು 3 ಬಾರಿ ಸೋಲ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಮೇಲೆ ಕಾರಣ ನಿಖಿಲ್ ಕುಮಾರಸ್ವಾಮಿ. ಯಾಕೆ ಏನು ಅಭಿವೃದ್ಧಿ ಮಾಡಿಲ್ಲ ರಾಜ್ಯದಲ್ಲಿ? ಅಭಿವೃದ್ಧಿ ಇಲ್ಲ ಅಂದರೆ ಜನ ಎಲ್ಲಿಂದ ಓಟ್ ಹಾಕ್ತಾರೆ? ಯಾಕೆ ಹೇಳ್ತಾರೆ? ಇವ್ರು ಯಾರು ಇಲ್ಲಿ ನಮ್ಮ ಕಡೆ ಲೀಡರ್ಗಳು ಏನು ಅಭಿವೃದ್ಧಿ ಮಾಡೋದು? ಅಭಿವೃದ್ಧಿನ
ಕುರುಪೇಟೆಯಲ್ಲಿ ಬಂದು ನೋಡಿ, ಬೆಳೆಕೋಟೆ ನೋಡಿ, ಈ ಕಡೆ ಬಳಗಾಳ ನೋಡಿ, ಇಲ್ಲ ಬೆಂಗಳೂರು ಹೈವೇ ನೋಡಿ, ಸೇತುವೆ ನೋಡಿ. ಅಭಿವೃದ್ಧಿ ಏನು ಅನ್ನೋದು ಅಂತಲ್ಲದೆ ಏನು ಒಂದು ಒಳ್ಳೆಯದಾಗಲಿ ಕೆಟ್ಟವ್ರಲ್ಲಿ ಮನೆ ಹತ್ರ ಹೋದ್ರೆ ಪ್ರತಿದಿನ ಅವ್ರ ಕಷ್ಟ ಸುಖ ವಿಚಾರಿಸಿ ಏನಾಗಬೇಕು, ಸೊತ್ತೋದ್ರೆ ಕೆಟ್ಟೋದ್ರೆ ಮದುವೆಗೆ ಮುಂಚೆ 24 ಗಂಟೆ ಸದಾ ಸೇವೆ ಮಾಡುವಂಥ ನಿಂತಿರುವಂಥ ಡಿ.ಕೆ. ಶಿವಕುಮಾರ್ ಅಂತ ಸೂರ್ಯವರಂತ ಒಬ್ಬ ನಾಯಕನ ಬಗ್ಗೆ ಮಾತಾಡಬೇಕು, ಒಬ್ಬ ಶಿವಕುಮಾರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಘನತೆ ಗೌರವ ಇರ್ಬೋದು. ಇವರಿಗೆ ಘನತೆ ಗೌರವ ಇಲ್ಲ. ಘನತೆ ಗೌರವ ಇಲ್ಲದೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಬಾವಿ ಕಪ್ಪೆ ಪಡ್ಕೊಂಡು ಒಡ್ರ ಬಿಡ್ಕೊಂಡವ್ರೆ. ನಾವು ಕೊಟ್ಟದ್ದು ನಾವೇ ತಪ್ಪು ಮಾಡಿದ್ದು, ಮುಂದಿನ ದಿನ ಪಾಠನೂ ನಾವೇ ಕಲಿಸ್ತೇವೆ. ಇದಕ್ಕೆ ಇಷ್ಟು ಮಾತಾಡಿ ಅವಕಾಶ ಕೊಟ್ಟರೆ ಮಾತು